Praise the Lord. Praise the Lord. Praise the Lord. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. Argam tu kasumia Jesu, Hogla tu kasumia Jesu, Aradam tu kasumia Jesu, Pranam tu kasumia Jesu, Pranipa tu kasumia Jesu, Alleluia tu kasumia Jesu, Hosanna tu kasumia Jesu. Praise the Lord, praise the Lord, praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸಲು ಪ್ರೀಸಲು. ಪ್ರಿಯರೇ, ಈ ಸುಂದರವಾದ ಈ 3.5 ಗಂಟೆಯ ಶುಶ್ರೂಷೆಯಲ್ಲಿ ನಾವೆಲ್ಲರೂ ಒಂದಾಗ್ತಾ ಇದ್ದೇವೆ. ಸ್ವರ್ಗೀಯ ಮನ್ನವನ್ನ ನಾವು ಭುಜಿಸ್ತಾ ಇದ್ದೇವೆ. ಸ್ವರ್ಗೀಯ ಔತಣಕ್ಕೆ ನಾವೆಲ್ಲರೂ ಕರೆ ಹೊಂದಿದವರಾಗಿದ್ದೇವೆ. ಈ ಸ್ವರ್ಗೀಯ ಔತಣ ತುಂಬಾ ಶ್ರೇಷ್ಠಕರವಾದದ್ದು. ಈ ಸ್ವರ್ಗೀಯ ಔತಣವನ್ನ ಸಂಪೂರ್ಣವಾಗಿ ಭುಜಿಸಿದಂತ ಒಂದು ವ್ಯಕ್ತಿ ಎಂಬುದಾದರೆ, ಸ್ವರ್ಗೀಯ ರಾಣಿ ಕುಸುಮಿತಾ ವನಿತೆ, ಸ್ವರ್ಗೀಯ ಗಾನದೊಡೆ ನಮಿಪೇವು ಮಾತೆ, ಸ್ವರ್ಗೀಯ ರಾಣಿಯೇ ಕುಸುಮಿತಾ ವನಿತೆ, ಸ್ವರ್ಗೀಯ ಗಾನದೊಡೆ ನಮಿಪೇವು ಮಾತೆ, ಈಶಾನ ಕೃಪೆಂ ಜನಿಸಿದ ತಾಯಿ, ಜಗದ ರಕ್ಷಕನ ಜನನಿಯು ನೀಯೇ, ಈಶಾನ ಕೃಪೆಂ ಧನಿಸಿದ ತಾಯಿ. ಅದು ಬೇರೆ. ಸ್ವರ್ಗೀಯ ರಾಣಿ ನಾಡೆಮ್ಮ ಹರಸಿ ನಡೆಸೆಮ್ಮ ತಾಯೇ, ಸುಖ ಶಾಂತಿ ಸಮೃದ್ಧಿ ನೀಡೆಮ್ಮ ತಾಯೇ, ನಾಡೆಮ್ಮ ಹರಸಿ ನಡೆಸೆಮ್ಮ ತಾಯೇ, ಸುಖ ಶಾಂತಿ ಸಮೃದ್ಧಿ ನೀಡೆಮ್ಮ ತಾಯೇ, ಸ್ವರ್ಗೀಯ ರಾಣಿಯೇ ಕುಸುಮಿತಾ ವನಿತೆ, ಸ್ವರ್ಗೀಯ ಗಾನದೊಡೆ ನಮಿಪೇವು ಮಾತೆ, ಸ್ವರ್ಗೀಯ ರಾಣಿಯೇ ಕುಸುಮಿತಾ ವನಿತೆ, ಸ್ವರ್ಗೀಯ ಗಾನದೊಡೆ ನಮಿಪೇವು ಮಾತೆ. ಆ ಸ್ವರ್ಗೀಯ ರಾಣಿ ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಂಡವರು, ಸ್ವರ್ಗೀಯ ಮನ್ನಕ್ಕೆ ಜೀವ ಕೊಟ್ಟವರು, ಸ್ವರ್ಗೀಯ ಮನ್ನಕ್ಕೆ ಜೀವ ಕೊಟ್ಟವರು ಆ ಪರಿಶುದ್ಧ ತಾಯಿ ಮಾತೆ ಮರಿ. ಆ ದೇವರ ಸತ್ಸಂಬಂಧದಲ್ಲಿ ಸಂಪೂರ್ಣವಾಗಿ ಮಿಲನವಾದವರು, ದೇವರ ಒಡಂಬಡಿಕೆಯನ್ನ ಒಂದು ಕ್ಷಣದಲ್ಲಿಯೂ ಮೀರದೆ ದೇವರ ಒಡಂಬಡಿಕೆಯಲ್ಲಿಯೇ ಜೀವಿಸಿದವರು, ದೇವರ ಮುಂದೆ
ವಿಧಿಯರಾಗಿ ನಿಂತ ಏಕೈಕ ವ್ಯಕ್ತಿ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರು. ಕ್ರಿಸ್ತರು ಅವೇ ಮರಿಯ, ಅವೇ ಮರಿಯ, ಅವೇ ಮರಿಯ. ದೇವರ ಸತ್ಸಂಬಂಧ, ತಂದೆ ದೇವರ ಸತ್ಸಂಬಂಧದ ಮೂಲಕವಾಗಿ, ಪವಿತ್ರಾತ್ಮರ ಸತ್ಸಂಬಂಧದ ಮೂಲಕವಾಗಿ, ಸುತದೇವರ ಸತ್ಸಂಬಂಧದ ಮೂಲಕವಾಗಿ ಆ ಪ್ರಭು ಯೇಸುವನ್ನೇ ತನ್ನ ಹೃದಯದಲ್ಲೂ ತನ್ನ ಗರ್ಭದಲ್ಲಿ ಹೊತ್ತು ಸತ್ಸಂಬಂಧದಲ್ಲಿ ಸಂಪೂರ್ಣವಾಗಿ ಒಡಂಬಡಿಕೆಯ ಪೆಟ್ಟಿಗೆಯಾದಂತಹವರು ಪರಿಶುದ್ಧ ತಾಯಿ ಮಾತೆ ಮರಿಯ. ಅವೇ ಮರಿಯ, ಅವೇ ಮರಿಯ, ನಮೋ ಮರಿಯ, ನಮೋ ಮರಿಯ, ನಮಾನ್ ಮರಿಯೇ, ನಮಾನ್ ಮರಿಯೇ, ನಮಾನ್ ಮರಿಯೇ. ಪ್ರಿಯರೇ, ನಾವು ಬಾಯಲ್ಲಿ ಹೇಳಬಹುದು ದೇವರ ಸತ್ಸಂಬಂಧ. ಪ್ರಿಯರೇ, ದೇವರ ಸತ್ಸಂಬಂಧ, ಸತ್ಸಂಬಂಧ, ದೇವರ ಒಡಂಬಡಿಕೆ, ದೇವರ ಒಡಂಬಡಿಕೆ, ದೇವರ ಮುಂದೆ ವಿಧಿಯತೆ, ವಿಧಿಯತೆ ಎಂಬುದಾಗಿ ಈ 3 ಪದಗಳನ್ನ 12 ದಿನಗಳಿಂದ ನಾವು ಕೇಳ್ತಾ ಇದ್ದೇವೆ. ಇದು ಕಿವಿಯಲ್ಲಿ ಇದೆ ಅಂತ ನಾನು ತಿಳ್ಕೊಳ್ತೇನೆ. ಆದರೆ ಈ 3 ಪದಗಳನ್ನ ಒಂದೇ ಪದವಾಗಿಸುವುದಾದ್ರೆ, ಈ 3 ಪದಗಳನ್ನ ದೇವರಲ್ಲಿ ಸತ್ಸಂಬಂಧ, ದೇವರಲ್ಲಿ ಒಡಂಬಡಿಕೆ ಹಾಗೂ ದೇವರ ಮುಂದೆ ವಿಧಿಯತೆ, ಈ 3 ಪದಗಳನ್ನ ಒಂದಾಗಿಸುವುದಾದರೆ, ಈ 3 ಪದಗಳನ್ನ ಒಂದಾಗಿಸುವಾಗ ಅದು 2 ಪದವಾಗಿ ಉಪಯೋಗವಾಗ್ತದೆ, 2 ಪದವಾಗಿ ಪ್ರಕಟವಾಗ್ತದೆ. ಅದೇ ಪ್ರೀತಿ. ಪ್ರೀತಿ, ಪ್ರೀತಿಯು ಸ್ವಾಮಿಯ ಏಕೈಕ ದೇಶ, ಕ್ರೈಸ್ತರ ಬಾಳಿಗೆ ಮೂಲವಶೇಷ, ದೇವವಾಕ್ಯದ ಸಂದೇಶ, ದೇವವಾಕ್ಯದ ಸಂದೇಶ. ಪ್ರೀತಿಯು ಸ್ವಾಮಿಯ ಏಕೈಕ ದೇಶ, ಕ್ರೈಸ್ತರ ಬಾಳಿಗೆ ಮೂಲವಶೇಷ, ದೇವವಾಕ್ಯದ ಸಂದೇಶ, ದೇವವಾಕ್ಯದ ಸಂದೇಶ. ದೈವ ವಾಕ್ಯದ ಸಂದೇಶ ಪ್ರೀತಿ. ದೇವರ ಸತ್ಸಂಬಂಧಕ್ಕೆ ಶಕ್ತಿ ಪ್ರೀತಿ. ದೇವರ ಒಡಂಬಡಿಕೆಗೆ ಕಾರಣ ಪ್ರೀತಿ. ದೇವರ ಮುಂದೆ ನಾನು ವಿಧಿಯನಾಗಿದ್ದೇನೆಂಬುದಾದರೆ ಕಾರಣ ಪ್ರೀತಿ. ಹೌದು, ಪ್ರೀತಿ, ಲವ್. ಈ 3 ಪದಗಳನ್ನ ಒಂದೇ ಪದವಾಗಿಸಿ ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡದ್ದು, ಇಗೋ ದೇವರ ದಾಸಿ, ನಿಮ್ಮ ಚಿತ್ತದಂತೆ ನನಗಾಗಲಿ ಎಂದು ತಾಯಿ ಮಾತೆ ಮರಿಯಮ್ಮನವರು ತಗ್ಗಿಸಿಕೊಂಡರು. ದೇವರ ಆ ಪ್ರೀತಿಯಲ್ಲಿ, ಅಂದರೆ ವಿಧೇಯತೆ ಎಲ್ಲಿರ್ತದೆ? ಪ್ರೀತಿ ಇರುವ ಕಡೆ ಮಾತ್ರ ಇರಲಿಕ್ಕೆ ಸಾಧ್ಯ. ಪ್ರೀತಿ ಇಲ್ಲ ಅಂದ್ರೆ ವಿಧೇಯತೆ ಬರೋದಿಲ್ಲ. ಪ್ರೀತಿ ಇದ್ರೆ ಮಾತ್ರ ವಿಧೇಯತೆ ಬರೋದು. ನೋಡಿ, ನಮ್ಮ ಜೀವನದಲ್ಲಿ ನಮ್ಮನ್ನು ಪ್ರೀತಿಸುವವರಿಗೆ, ನಾವು ನಿಜವಾಗಿ ನಮ್ಮನ್ನು ಯಾರಾದ್ರೂ ಪ್ರೀತಿಸ್ತಾರೆ ಅಂದ್ರೆ ನಾವು ಹೇಳುವುದನ್ನ ಕೇಳ್ತಾರೆ. ಅಥವಾ ನಮ್ಮನ್ನು ಯಾರಾದ್ರೂ ಪ್ರೀತಿಸ್ತಾರೆ ಅಂದ್ರೆ ಅವರು ಹೇಳುವುದನ್ನ ನಾವು ಕೇಳ್ತೇವೆ. ಪ್ರೀತಿ. ಸೊ ಆ ಪ್ರೀತಿ ಇರುವಾಗ ಏನಾಗ್ತದೆ? ಒಂದು, ಹೇಳುವುದನ್ನ ಕೇಳ್ತೇವೆ. ಎರಡನೇದು, ನಾವು ಅವರಿಗೆ ವಿಧೇಯರಾಗ್ತೇವೆ. ಅವರು ಏನೇ ಹೇಳುವಾಗ ನಾವು ಅದಕ್ಕೆ ವಿಧೇಯತೆಯನ್ನು ತೋರಿಸ್ತೇವೆ. ಸೊ ಸಂಕೇತ ಪ್ರೀತಿ. ಅಂದ್ರೆ ಒಂದು ಸತ್ಸಂಬಂಧ. ಆ ಪ್ರೀತಿ ಯಾಕೆ ಬರ್ತದೆ ಅಂದ್ರೆ, ಆ ಒಂದು ಸತ್ಸಂಬಂಧ ಇರುವ ಕಾರಣ, ಅವರಿಗೂ ನನಗೂ ಇರುವಂತಹ ಒಂದು ಸಂಬಂಧ, ರಿಲೇಶನ್ಶಿಪ್ ಇರುವ ಕಾರಣ ಆ ಪ್ರೀತಿ ಗೋಚರವಾಗ್ತದೆ. ಆ ಪ್ರೀತಿಯ ಮೂಲಕವಾಗಿ ವಿಧೇಯತೆ ಮುಂದೆ ಬರ್ತದೆ. ಹಾಗೆ ಯಾವಾಗ ಈ ಪ್ರೀತಿ ಇರ್ತದೋ ಆವಾಗ ಒಡಂಬಡಿಕೆ ಬರ್ತದೆ. ಯಾವಾಗ ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ತೇವೋ ಅದು ಒಂದು ಒಡಂಬಡಿಕೆ.
ಇಸ್ ಮೈ ಫ್ರೆಂಡ್, ಈಸ್ ಮೈ ಫ್ರೆಂಡ್ ಅಂದ್ರೆ ಒಡ್ಡಂಬಡಿಕೆ. ಈಸ್ ಮೈ ವೈಫ್, ಈಸ್ ಮೈ ಹಸ್ಬೆಂಡ್, ಇವ್ ನನ್ನ ಫ್ರೆಂಡ್. ಸೊ ಅಂದ್ರೆ ಅದಕ್ಕೆ ಅರ್ಥ ಪ್ರೀತಿ. ಒಡ್ಡಂಬಡಿಕೆ ಅಂದ್ರೆ ಪ್ರೀತಿ. ಆ ಒಡ್ಡಂಬಡಿಕೆ ಅಂದ್ರೆ ಆ ಸತ್ಸಂಬಂಧದ ಒಡ್ಡಂಬಡಿಕೆ. ಹಾಗೆ ಸತ್ಸಂಬಂಧ ಅಂದರೆ ಪ್ರೀತಿ, ಒಡ್ಡಂಬಡಿಕೆ ಎಂಬುದು ಪ್ರೀತಿ, ವಿಧೇಯತೆ ಎಂಬುದು ಪ್ರೀತಿ, ಪ್ರೀತಿ ಎಂಬುದೇ ವಿಧೇಯತೆ. ಪ್ರೀತಿಸಲು ಪ್ರೀತಿಸಲು ಪ್ರೀತಿಸಲು. ಪ್ರಿಯರೇ, ತಾಯಿ ಮಾತೆ ಮರಿಯಮ್ಮನವರ ಜೀವನವನ್ನು ನಾವು ನೋಡುತ್ತೇವೆ ಎಂಬುದಾದರೆ, ದೇವರೊಂದಿಗೆ ಯಾವಾಗ ಇಗೋ ದೇವರ ದಾಸಿ ನಿಮ್ಮ ಚಿತ್ತದಂತೆ ನನಗಾಗಲಿ ಎಂಬ ಪದವನ್ನ ಮಾತೆ ಮರಿಯಮ್ಮನವರು ನುಡಿದರು, ಆ ಕ್ಷಣದಿಂದ ತಾಯಿ ಮಾತೆ ಮರಿಯಮ್ಮನವರು ಮರಣ ಹೊಂದುವ ಕ್ಷಣದವರೆಗೂ ದೇವರಿಗಿದ್ದಂತಹ ಸತ್ಸಂಬಂಧ, ದೇವರಲ್ಲಿದ್ದಂತಹ ಒಡ್ಡಂಬಡಿಕೆ, ದೇವರಲ್ಲಿದ್ದಂತಹ ವಿಧೇಯತೆ, ದೇವರ ಮುಂದೆ ಇದ್ದಂತಹ ಪ್ರೀತಿ ಯಾವ ಕ್ಷಣದಲ್ಲಿಯೂ ಕೊರತೆ ಆಗಲಿಲ್ಲ. ಗರ್ಭದಲ್ಲಿ ಪವಿತ್ರಾತ್ಮರ ಮೂಲಕವಾಗಿ ಒಂದು ಮಗುವನ್ನು ಎತ್ತು ಆಗಲು ಗರ್ಭದಲ್ಲಿ ಒಂದು ಮಗುವನ್ನು ಹೆರುವಾಗಲೂ ಅವರಲ್ಲಿ ದೇವರ ಒಡ್ಡಂಬಡಿಕೆ ಕಡಿಮೆ ಆಗಲಿಲ್ಲ. ಆ ತಾಯಿ ಅವಮಾನಕ್ಕೆ ಒಳಗಾಗಬಾರದೆಂಬುದಾಗಿ ಸಂತ ಜೋಸೆಫರು, ನಿಷ್ಠಾವಂತ ಜೋಸೆಫರು ಮಾತೆ ಮರಿಯಮ್ಮನವರನ್ನ ಬಿಟ್ಟು ಬಿಡಲಿಲ್ಲ. ಒಂದು ಆಶ್ರಯ ಕೊಡುವ ಪತಿಯಾಗಿ ಮಾತ್ರವೇ ಇದ್ರು ಸಂತ ಜೋಸೆಫರು. ದೇವರ ವಾಕ್ಯ ಶಕ್ತವಾಗಿ ಹೇಳುತ್ತದೆ, ಯಾವ ದೈಹಿಕ ಸಂಪರ್ಕವಿಲ್ಲದೆ ಇದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮಾತೆ ಮರಿಯಮ್ಮನವರು, ಬೈಬಲ್ ಶ್ರೀಗ್ರಂಥ ಸ್ಪಷ್ಟವಾಗಿ ಹೇಳುತ್ತದೆ, ಮಾತೆ ಮರಿಯಮ್ಮನವರಿಗೂ ಸಂತ ಜೋಸೆಫರಿಗೂ ಯಾವುದೇ ವಿಧವಾದಂತಹ ದೈಹಿಕ ಸಂಪರ್ಕ ಇರಲಿಲ್ಲ ಎಂಬುದಾಗಿ. ದೇವರ ವಾಕ್ಯ ಡಬಲ್ಗೆ ಮಾಡುವುದಿಲ್ಲ, ಎರಡು ಮಾತುಗಳನ್ನು ಆಡುವುದಿಲ್ಲ, ಒಂದೇ ಮಾತು. ಹಲವಾರು ಮಕ್ಕಳಿದ್ದರು, ಸುಳ್ಳು. ಸಹೋದರ ಸಹೋದರಿಯರಿದ್ದರು, ಸುಳ್ಳು. ಒಂದು ಪಕ್ಷ ಹಾಗೆ ಹಲವಾರು ಮಕ್ಕಳಿರುವುದಾದರೆ, ಯೇಸು ಸ್ವಾಮಿಗೆ ಸಹೋದರ ಸಹೋದರಿಯರಿರುವುದಾದರೆ, ಮಾತೆ ಮರಿಯಮ್ಮನವರು ಸ್ವರ್ಗ ಸ್ವೀಕೃತರಾಗ್ತಾ ಇರಲಿಲ್ಲ. ಮಾತೆ ಮರಿಯಮ್ಮನವರನ್ನ ತಂದೆ ದೇವರು ತನ್ನ ಪ್ರಿಯ ಪುತ್ರನಿಗಾಗಿ ಲೋಕರಕ್ಷಕರಾದ, ಪಾಪ ವಿಮೋಚಕರಾದ, ಶಾಪ ವಿಮೋಚಕರಾದ, ಸೌಖ್ಯದಾಯಕರಾದ, ಮೆಸ್ಸಾಯನಾದ, ಸ್ವರ್ಗದ ಅರಸರಾದ ಯೇಸು ಕ್ರಿಸ್ತರನ್ನ ತಾಯಿ ಮಾತೆ ಮರಿಯಮ್ಮನವರಿಗೆ ಮಗನಾಗಿ ಕೊಡುತ್ತಿರಲಿಲ್ಲ. ಜ್ಞಾನ ಬೇಕು, ಅರಿವು ಬೇಕು, ಅಷ್ಟೇ. ಇದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಹೀಗೆ ಮಾತೆ ಮರಿಯಮ್ಮನವರು ಸಂತ ಜೋಸೆಫ್ನೊಂದಿಗೆ ಜೀವಿಸಿದರು, ಸಮಾಜದಲ್ಲಿ ಜೀವಿಸಿದರು. ಅಲ್ಲಿ ಏನೇ ಹೋರಾಟಗಳು ಬಂದರೂ ಸಹ ಮಾತೆ ಮರಿಯಮ್ಮನವರ ಸತ್ಸಂಬಂಧ ದೇವರಲ್ಲಿ ಕದಡಿ ಹೋಗಲಿಲ್ಲ. ಎಷ್ಟು ವೇದನೆಗಳು ದುಃಖಗಳು ಬಂದರೂ, ಮರಣ ಭಯಗಳು ಬಂದರೂ ಮಾತೆ ಮರಿಯಮ್ಮನವರ ಸತ್ಸಂಬಂಧ ದೇವರಲ್ಲಿ ಕಡಿಮೆ ಆಗಲಿಲ್ಲ. ಹಾಗೆಯೇ ಸಂತ ಜೋಸೆಫರನ್ನು ನಾವು ನೋಡ್ತೇವೆ. ಸಂತ ಜೋಸೆಫರು ನಿಷ್ಠಾವಂತರಾಗಿದ್ದರು ಎಂಬುದಾಗಿ ಬೈಬಲ್ ಗ್ರಂಥ ಹೇಳುತ್ತದೆ, ದೇವರ ವಾಕ್ಯ ಹೇಳುತ್ತದೆ. ಮಾತೆ ಮರಿಯಮ್ಮನವರು ಒಂದು ಸಾರಿ ಮಾತ್ರ ಗಾಬ್ರಿಯಲ್ ದೂತರ ಸಂದೇಶವನ್ನ ಕೇಳಿದ್ದರು. ಸಂತ ಜೋಸೆಫರು 3 ಬಾರಿ ಗಾಬ್ರಿಯಲ್ ದೂತನ ಸಂದೇಶವನ್ನ ಕೇಳಿದರು. ಪ್ರಭು ಯೇಸುವಿಗೆ ರಕ್ಷಣೆಯ ತಂದೆಯಾದರು, ಸಾಕು ತಂದೆಯಾದರು. ಎಲ್ಲಾ ಸಮಯದಲ್ಲಿಯೂ ದೇವರ ಚಿತ್ತವನ್ನು ನಡೆಸುವಂತಹ ಪಾಲಕರಾದರು.
ದೇವರ ಸತ್ಸಂಬಂಧಕ್ಕೆ ಒಂದು ಕ್ಷಣವೂ ಅವರು ಮೀರಿ ನಡೆಯಲಿಲ್ಲ. ತಾಯಿ ಮಾತೆ ಮರಿಯಮ್ಮನನ್ನು ಕುರಿತು ಯಾವ ಕ್ಷಣದಲ್ಲಿಯೂ ಸಂಶಯಕ್ಕೆ ಒಳಗಾಗಲಿಲ್ಲ. ತಾಯಿ ಮಾತೆ ಮರಿಯಮ್ಮನವರನ್ನು ಯಾವ ವಿಧದಲ್ಲಿಯೂ ಕಾಮುಕತನದಿಂದ ಅವರು ನೋಡಲಿಲ್ಲ. ತಾಯಿ ಮಾತೆ ಮರಿಯಮ್ಮರ ಮುಂದೆ ಒಂದು ಒಳ್ಳೆಯ ಸಾಕು ಪತಿಯಾಗಿ, ಪ್ರಾಮಾಣಿಕ ಪತಿಯಾಗಿ, ದೈವ ಕೃಪೆಯಿಂದ ತುಂಬಿದಂತಹ ಪತಿಯಾಗಿ ಸಂತ ಜೋಸೆಫರು ಜೀವಿಸಿದರು, ದೇವರ ಸತ್ಸಂಬಂಧದಲ್ಲಿರುವ ಕಾರಣ. ಅಥವಾ ಬೇರೆ ಯಾವ ಸ್ತ್ರೀಯ ಸಂಘವನ್ನ ಸಂತ ಜೋಸೆಫರು ಮಾಡಲಿಲ್ಲ. ದೇವರ ಸತ್ಸಂಬಂಧದ ನಿಮಿತ್ತವಾಗಿ, ದೇವರಲ್ಲಿ ಇಟ್ಟಂತಹ ಪ್ರೀತಿಯ ನಿಮಿತ್ತವಾಗಿ, ದೇವರ ಒಡಂಬಡಿಕೆಯ ನಿಮಿತ್ತವಾಗಿ. ಪ್ರೀಸಲು 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 ಯಾವ ಕಾರ್ಯದಲ್ಲಿಯೂ ಅವರು ತಮ್ಮ ಕರ್ತವ್ಯವನ್ನ ತಪ್ಪಲಿಲ್ಲ. ಹೀಗೆ ಎರಡನೆಯದಾಗಿ ನಾವು ನೋಡುತ್ತೇವೆ ಮಾತೆ ಮರಿಯಮ್ಮನವರ ಸತ್ಸಂಬಂಧ. ತನಗೆ ದೇವರು ಕೊಟ್ಟಂತಹ ಮಗುವನ್ನ ಒಳ್ಳೆಯ ಮಗುವನ್ನಾಗಿ ಸಾಕಲು ಅವರು ಹಿಂಜರಿಯಲಿಲ್ಲ. ಧರ್ಮಶಾಸ್ತ್ರಗಳನ್ನ ಕಲಿಸಿ, ದೇವರನ್ನ ಕಲಿಸಿ, ಮಾತೆ ಮರಿಯಮ್ಮನವರು ಯೇಸು ಸ್ವಾಮಿಗೆ ಧರ್ಮಶಾಸ್ತ್ರವನ್ನು ಕಲಿಸಿದರು, ದೇವರು ಯಾರೆಂಬುದನ್ನು ಕಲಿಸಿದರು. ಯಾಕೆಂದರೆ ಹುಟ್ಟುವಾಗ ಯೇಸು ಸ್ವಾಮಿ ಸಂಪೂರ್ಣ ಮನುಷ್ಯರಾಗಿದ್ದರು, ಸಂಪೂರ್ಣ ಫುಲ್ ಅಂಡ್ ಫುಲ್ ಮನುಷ್ಯರಾಗಿದ್ದರು. ದೇವರಿಗೆ ಯಾಕೆ ಬೇಕಿತ್ತು ಶಿಕ್ಷಣ? ದೇವರಿಗೆ ಯಾಕೆ ಬೇಕಾಗಿದ್ದು ಧರ್ಮಶಾಸ್ತ್ರ ಕಲಿಸಲಿಕ್ಕೆ? ದೇವರಿಗೆ ಯಾಕೆ ಬೇಕಾಗಿದ್ದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ? ಅವರು ದೇವರಾಗಿದ್ದರೆ ಈ ಲೋಕದಲ್ಲಿ ಹುಟ್ಟುವಾಗ ಸಂಪೂರ್ಣ ಮನುಷ್ಯನಾಗಿಯೇ ಹುಟ್ಟಿದರು, ಮನುಷ್ಯನಾಗಿಯೇ ಜೀವಿಸಿದರು, ಮನುಷ್ಯನಾಗಿಯೇ ಶೋಧನೆಗೊಳಗಾದರು, ಮನುಷ್ಯನಾಗಿಯೇ ಜಜ್ಜಲ್ಪಟ್ಟರು, ಮನುಷ್ಯನಾಗಿಯೇ ರಕ್ತವನ್ನು ಸುರಿಸಿದರು, ಮನುಷ್ಯನಾಗಿಯೇ ಸತ್ತರು. ಮನುಷ್ಯನಾಗಿ ಸತ್ತರು, ದೇವರಾಗಿ ಪುನರುತ್ಥಾನ ಹೊಂದಿದರು. ನಾನೇ ದೇವರು ಎಂಬುದಾಗಿ, ನಾನೇ ಮೆಸ್ಸಾಯ ಎಂಬುದಾಗಿ ತನ್ನ ಪುನರುತ್ಥಾನದ ಮೂಲಕ, ಸ್ವರ್ಗಾರೋಹಣದ ಮೂಲಕವಾಗಿ ಪ್ರಕಟಿಸಿದರು. ಹೀಗೆ ತಾಯಿ ಮಾತೆ ಮರಿಯಮ್ಮನವರು ಯೇಸು ಸ್ವಾಮಿಯ ಕೊನೆಯ ಮರಣದವರೆಗೂ, ತನ್ನ ಪತಿಯನ್ನು ಕಳೆದುಕೊಂಡು ವಿಧವೆಯಾದ ಬಳಿಕವೂ ಸಹ, ತನ್ನ ಮರಣದ ಕೊನೆಯ ಕ್ಷಣದವರೆಗೂ ಮಾತೆ ಮರಿಯಮ್ಮನವರು ದೇವರ ಸತ್ಸಂಬಂಧವನ್ನ ಮೀರಲಿಲ್ಲ. ಯಾವುದೇ ದೇವರ ಸತ್ಸಂಬಂಧವನ್ನ ಮೀರಲಿಲ್ಲ, ಒಡಂಬಡಿಕೆಯಿಂದ ಹೊರಬರಲಿಲ್ಲ. ದೇವರಿಗೆ ವಿಧಿಯರಾಗಿಯೇ ತಮ್ಮ ಚಿತ್ತವನ್ನ ಪೂರ್ತೀಕರಿಸಿದರು. ಇದೇ ದೇವರ ಸತ್ಸಂಬಂಧ. ತನ್ನ ಮಗನು ಮರಣದಲ್ಲಿ ವಿಲವಿಲನೆ ಒದ್ದಾಡುವಾಗಲೂ, ರಕ್ತದ ಓಕುಳಿಯನ್ನು ಹರಿಸುವಾಗಲೂ, ಶಿಲುಬೆಯಲ್ಲಿ ತೂಗುವಾಗಲೂ ಯಾರನ್ನು ನೋಡಿ ಹೇಳಿ, ನನ್ನ ಮಗನನ್ನ ಇಳಿಸಲಿಕ್ಕೆ ಹೇಳಿ, ನನ್ನ ಮಗನಿಗೆ ರೆಕಮೆಂಡೇಶನ್ ಮಾಡಿ, ಇಷ್ಟು ಜನರನ್ನು ಗುಣಪಡಿಸಿದ್ರಲ್ಲ ಪ್ರಿಯರು. ಒಂದು ಪಕ್ಷ ಮಾತೆ ಮರಿಯಮ್ಮನವರು ಬಾಯಿ ತೆರೆದಿದ್ರೆ ಯೇಸುವಿನಿಂದ ಸೌಖ್ಯವನ್ನು ಪಡೆದಂತ ಸಾವಿರಾರು ಜನರು, ಯೇಸುವಿನಿಂದಂತ ಸಾವಿರಾರು ಜನರು ಒಂದು ಪಕ್ಷ ತಾಯಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇ ಆದರೆ ಮಾತೆ ಮರಿಯಮ್ಮನವರು ಯೇಸು ಸ್ವಾಮಿಗೆ ಭವಿಷ್ಯ ಮರಣದಂಡನೆ ಸಿಗ್ತಾ ಇರಲಿಲ್ಲ. ಆದರೆ ದೇವರ ಚಿತ್ತವನ್ನು ನೆರವೇರಿಸುವ ದಾಸಿಯಾದ ಕಾರಣ, ದೇವರ ಒಡಂಬಡಿಕೆಯಲ್ಲಿಯೂ ಸತ್ಸಂಬಂಧದಲ್ಲಿಯೂ ದೇವರ ಮುಂದೆ ವಿಧೇಯತೆಯನ್ನ ಪ್ರಕಟಿಸುವ ತಾಯಿಯಾದ ಕಾರಣ, ತನ್ನ ಮಗನು ಬೆತ್ತಲೆಯಾಗಿ ನೇತಾಡುವಾಗಲೂ ಅವರು ದೇವರ ಸತ್ಸಂಬಂಧವನ್ನ ಮರೆಯಲಿಲ್ಲ, ವಿಧೇಯತೆಯನ್ನ ತಪ್ಪಲಿಲ್ಲ, ಒಡಂಬಡಿಕೆಯನ್ನ ಮುರಿಯಲಿಲ್ಲ. ಸಾಯುವ ಕ್ಷಣದಲ್ಲಿಯೂ ದೇವರ ದಾಸಿಯಾಗಿಯೇ ಹಸುನೀಗಿದರು. ಅವೇ ಮರಿಯ, ಅವೇ ಮರಿಯ. ಪ್ರಿಯ, ದೇವರ ಸತ್ಸಂಬಂಧವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ದೇವರ ಸತ್ಸಂಬಂಧದ ಸತ್ಯ ಅಸತ್ಯ, ಶುಭಗಳನ್ನ ಕುರಿತು ನಾವು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ಸಹಾಯ ಮಾಡ್ತಾ ಇದ್ದಾರೆ. ದೇವರ ಈ ಸತ್ಸಂಬಂಧದಿಂದ ಸಿಕ್ಕುವ ಲಾಭ, ದೇವರ ಸತ್ಸಂಬಂಧದಿಂದ ಬಿಡುಗಡೆ ಆಗುವಾಗ ನಮಗೆ ಆಗುವಂತಹ ಲಾಸ್ ಏನೆಂಬುದನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರೇ,
ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 58ನೇ ವಾಕ್ಯ ದಯವಿಟ್ಟು ಬರೆಯಿರಿ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 48ನೇ ವಾಕ್ಯ 28-48. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 48ನೇ ವಾಕ್ಯ. Deuteronomy chapter 28 verses 48. ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಡದೆ. ಸರಿಯಾಗಿ ನೋಡಿ ಆ ವಾಕ್ಯನ ಹೇಳಿ. ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಡದೆ. 45ನೇ ವಾಕ್ಯ ಅಂತ ಕಾಣ್ತದೆ. ಸೊ ಮಿಸ್ಟೇಕ್ ಆಯ್ತು, ಸ್ವಲ್ಪ ದಯವಿಟ್ಟು ಚೆಕ್ ಮಾಡಿ ಹಾಕಿ. 45ನೇ ವಾಕ್ಯ ಹೇಳಿ, ನೀವು ನಿಮ್ಮ ಸರ್ವೇಶ್ವರನ ಮಾತಿಗೆ ಕಿವಿಗೊಡದೆ, ಅವರು ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸದೆ, ದೇವರ ಮಾತಿಗೆ ಕಿವಿಗೊಡದೆ, ಅವರು ನಮಗೆ ಆಜ್ಞಾಪಿಸಿದ ಆಜ್ಞೆಗಳನ್ನು ಅನುಸರಿಸದೆ ಹೋಗುವುದರಿಂದ ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಎಲ್ಲಾ ಅಶುಭಗಳು ನೆರವೇರುವುದು. ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಡದೆ, ಅವರು ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋಗುವುದರಿಂದ ಈ ಎಲ್ಲಾ ಅಶುಭಗಳು ನಿಮಗೆ ಪ್ರಾಪ್ತವಾಗಿ ನಿಮ್ಮನ್ನು ಹಿಂದಟ್ಟಿ ಹಿಡಿದು ಕಡೆಗೆ ನಾಶ ಮಾಡುವುದು. ವಾಕ್ಯ ಅರ್ಥ ಆಯ್ತಾ? ಯಾವಾಗ ದೇವರ ಸತ್ಸಂಬಂಧದಿಂದ ನಾನು ದೂರ ಆಗ್ತೇನೋ, ದೇವರ ಒಡ್ಡಂಬಡಿಕೆಯಿಂದ ನಾನು ಬರ್ತೇನೋ, ಅಥವಾ ಯಾವಾಗ ದೇವರಿಗೆ ಅವಿಧೇಯನಾಗಿ ಹೋಗ್ತೇನೋ, ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಡದೆ, ಅವರು ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದುದರಿಂದ ಈ ಎಲ್ಲಾ ಅಶುಭಗಳು ನಿಮಗೆ ಪ್ರಾಪ್ತವಾಗಿ ನಿಮ್ಮನ್ನು ಹಿಂದಕ್ಕೆ ಹಿಡಿದು ಕಡೆಗೆ ನಾಶ ಮಾಡುವುದು. ಹೌದು ಪ್ರಿಯರೇ, ಶುಭ ಅಶುಭ, ಆಶೀರ್ವಾದ ಮತ್ತೆ ಶಾಪ. ನೋಡಿ, 28ನೇ ಅಧ್ಯಾಯ 45ನೇ ವಾಕ್ಯದಲ್ಲಿ ಹೇಳುವಂತ ಈ ಒಂದು ಸಂದೇಶ, ಸರ್ವೇಶ್ವರ ಸ್ವಾಮಿ ಹೇಳುವಂತ ಸಂದೇಶ, ನಾವು ಯಾವಾಗ ದೇವರ ಆಜ್ಞೆಗಳನ್ನ ಮೀರಿ ದೇವರ ಮಾತಿಗೆ ಕಿವಿಗೊಡದೆ, ಅಂದರೆ ಅವಿಧೇಯರಾಗಿ ಯಾವಾಗ ನಡೆಯುತ್ತೇವೋ, ಅವೆಲ್ಲವೂ ನಾವು ಕೇಳ್ತಾ ಇದ್ದೇವೆ 11 ದಿನಗಳಿಂದ, ಕಳೆದ ದಿನಗಳಿಂದ ಧ್ಯಾನಿಸ್ತಾ ಇದ್ದೇವೆ. ಅಶುಭ ಅಂದರೆ ನಾನು ದೇವರಿಗೆ ವಿಧೇಯನಾಗಿ ನಡೆಯುವಾಗ ಏನೆಲ್ಲ ಸಂಭವಿಸುತ್ತದೆ. ನೆನ್ನೆ ನಾವು ಧ್ಯಾನಿಸ್ತೇವೆ, ನೆನಪಿದೆಯಾ? ನೆನ್ನೆ ನಾವು ಧ್ಯಾನಿಸಿದ್ದು ನೆನಪಿದೆಯಾ? ನೆನಪಿದೆಯಾ? ಹುಚ್ಚರಾಗಿ ಹೋಗ್ತೇವೆ ಎಂಬುದಾಗಿ, ವಾಸಿಯಾಗದ ಕೆಟ್ಟ ಕೆಟ್ಟ ಹುಣ್ಣುಗಳನ್ನು ಸರ್ವೇಶ್ವರರು ಹುಟ್ಟಿಸಿ ಬಾಧಿಸುವರೆಂಬುದಾಗಿ. ಹಾಗೆಯೇ ನೀವು ಮರದ ದೇವರುಗಳನ್ನ ಪೂಜಿಸುವಿರಿ, ನಿಂದೆ ಲಾವಣ್ಯಕ್ಕೂ ಅಪಾಸ್ಯಕ್ಕೂ ಒಳಗಾಗುವಿರಿ. ಮರದ ವಿಗ್ರಹಗಳನ್ನು ಹಾಗೂ ದೇವರುಗಳನ್ನು, ಮರದ ದೇವರುಗಳನ್ನು, ಕಲ್ಲಿನ ದೇವರುಗಳನ್ನ ನೀವು ಪೂಜಿಸುವಿರಿ. ಅದರಿಂದ ನೀವು ಅವಮಾನಕ್ಕೆ ನೀವು ತುತ್ತಾಗುವಿರಿ, ನಿಂದೆ ಅಪರ್ಯಾಸ್ಯಗಳಿಗೆ ನೀವು ತುತ್ತಾಗುವಿರಿ ಎಂಬುದಾಗಿ
28ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ನಾವು ಧ್ಯಾನಿಸಿದೆವು. ಪ್ರಿಯ, ಯಾವಾಗ ನಾನು ದೇವರನ್ನ ಬಿಟ್ಟು ಸೊಲೊಮೋನನಂತೆ ಅನ್ಯ ವಿಗ್ರಹವನ್ನ, ಮರದ ವಿಗ್ರಹಗಳನ್ನ, ದೇವರುಗಳನ್ನ, ಬೇರೆ ದೇವರುಗಳನ್ನ ಯಾವಾಗ ನಾನು ಆರಾಧಿಸ್ತೇನೋ, ಯಾವಾಗ ಹಿಂಬಾಲಿಸ್ತೇನೋ, ಎಜೆಕಿಯೇಲ್ ಪುಸ್ತಕದಲ್ಲಿ ನಾವು ತೆಗೆದುಕೊಳ್ಳುವಾಗ ನಾವು ನೋಡುತ್ತೇವೆ ವಿಗ್ರಹ ಆರಾಧನೆಯಿಂದ ಬರುವಂತಹ ಹೋರಾಟಗಳು ಎಷ್ಟು ಶಕ್ತವಾದದ್ದು ಎಂಬುದಾಗಿ. ಎಜೆಕಿಯೇಲನ ಪುಸ್ತಕವನ್ನು ನಾವು ಧ್ಯಾನಿಸುವುದಾದರೆ, ವಿಗ್ರಹ ಆರಾಧನೆಯನ್ನು ಮಾಡುವಾಗ ನಾವು ಎಷ್ಟರ ಮಟ್ಟಿಗೆ ನಾವು ಮಾತ್ರವಲ್ಲ, ನಾವು ಜನ್ಮ ಕೊಟ್ಟಂತಹ ಮಕ್ಕಳು ಸಹ ನಾಶವಾಗುತ್ತಾರೆ ಎಂಬುದಾಗಿ. ಮಾತ್ರವಲ್ಲ, ಈ ವಿಗ್ರಹ ಆರಾಧನೆ ಮಾಡುವವರ ಜೀವನದಲ್ಲಿ ಅವರು ಅವಮಾನಕ್ಕೆ ತುತ್ತಾಗುವರು. ಪ್ರಿಯರೇ, ಈ ಒಂದು ಸಂದೇಶ ಕ್ರೈಸ್ತರಾಗಿರುವ ನಾವು ಚಿಂತಿಸಬೇಕು. ಒಬ್ಬರೇ ದೇವರು ಎಂಬುದಾಗಿ ನಮಗೆ ಧರ್ಮಶಾಸ್ತ್ರ ಕಲಿಸುತ್ತದೆ. ನಿನ್ನ ದೇವರಲ್ಲದೆ ನೀನು ಬೇರೆ ದೇವರುಗಳನ್ನು ಪೂಜಿಸಲಬಾರದು ಎಂಬುದಾಗಿ ಹೇಳುತ್ತದೆ. ಮಣ್ಣಿನಿಂದಾಗಲಿ, ಮರದಿಂದಾಗಲಿ, ಕಲ್ಲಿನಿಂದಾಗಲಿ ಕೆತ್ತಿದಂತಹ ಯಾವುದೇ ವಿಗ್ರಹಗಳನ್ನು ನೀನು ಆರಾಧಿಸಬಾರದು. ಆಕಾಶದಲ್ಲಿ ಹಾರಾಡುವ ಪಕ್ಷಿಯನ್ನಾಗಲಿ ಅಥವಾ ಯಾವುದೇ ಮೃಗಗಳನ್ನಾಗಲಿ ನೀನು ಎರಕ ಹೊತ್ತು ಅಥವಾ ಕೆತ್ತಿ ಅವುಗಳನ್ನು ದೇವರೆಂದು ನೀನು ಪೂಜಿಸಬಾರದು. ಇದು ಸರ್ವೇಶ್ವರನಾದ ನನ್ನ ನುಡಿ ಎಂಬುದಾಗಿ ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ. ಯಾಕೆಂದರೆ ಅವುಗಳಿಗೆ ಕಣ್ಣುಂಟು, ನೋಡುವುದಿಲ್ಲ, ಮೂಗುಂಟು, ಮೂಸುವುದಿಲ್ಲ, ಕಿವಿಯುಂಟು, ಕೇಳುವುದಿಲ್ಲ, ಬಾಯುಂಟು, ಮಾತನಾಡುವುದಿಲ್ಲ, ಕೈಯುಂಟು, ಕ್ರಿಯೆ ಮಾಡುವುದಿಲ್ಲ, ಕಾಲುಂಟು, ನಡೆಯುವುದಿಲ್ಲ, ದೇಹವುಂಟು, ಕಲ್ಲಾಗಿಯೇ ಇದೆ. ಅದು ಕಲ್ಲಾಗಿಯೇ ಇದೆ. ಅದು ದೇವರ ಸೃಷ್ಟಿ. ಒಂದು ಕಲ್ಲು ದೇವರ ಸೃಷ್ಟಿ, ಒಂದು ಮರ ದೇವರ ಸೃಷ್ಟಿ, ಒಂದು ಲೋಹ ದೇವರ ಸೃಷ್ಟಿ. ದೇವರನ್ನ ಪೂಜಿಸುವುದಕ್ಕೆ ಬದಲಾಗಿ ದೇವರೇ ಸೃಷ್ಟಿಸಿದಂತಹ ವಸ್ತುಗಳನ್ನ ನಾನು ಪೂಜಿಸುತ್ತೇನೆ ಎಂಬುದಾದರೆ, ದೇವರನ್ನ ಪೂಜಿಸುವುದಕ್ಕೆ ಬದಲಾಗಿ ದೇವರು ಸೃಷ್ಟಿಸಿದಂತಹ ವಸ್ತುಗಳನ್ನು ದೇವರೆಂದು ನಾನು ಪೂಜಿಸುತ್ತೇನೆ ಎಂಬುದಾದರೆ ಎಷ್ಟು ದೊಡ್ಡ ನಾನು ಶಾಪಗ್ರಸ್ತನು ಎಂಬುದನ್ನು ನಾನು ಎಷ್ಟು ದೊಡ್ಡ ಶಾಪಗ್ರಸ್ತಳು ಎಂಬುದಾಗಿ ಚಿಂತಿಸಬೇಕು. ಪ್ರಿಯ, ದಯವಿಟ್ಟು ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಹಾಗೆ ನೀವು ನೋಡ್ತಾ ಇದ್ದೀರಿ, ಶೇರ್ ಮಾಡಿ. ಪ್ರತಿಯೊಬ್ಬರನ್ನು ಆಹ್ವಾನಿಸಿ ಎಂದು ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬರ್ತಾ ಬರ್ತಾ ಕೇಳುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಂದ್ರೆ ದೇವರ ವಾಕ್ಯದ ಮೇಲೆ ಅಷ್ಟು ಪ್ರೀತಿ, ದೇವರ ವಾಕ್ಯಕ್ಕೆ ಅಷ್ಟು ಸಮಯ. ಡಾಕ್ಟ್ರು 15 ದಿನ ಮಲಗೇ ಇರಬೇಕು, 1 ತಿಂಗಳು ಅಡ್ಮಿಟ್ ಆಗಬೇಕು ಅಂದ್ರೆ ಬೇಕಾದ್ರೆ 1.5 ತಿಂಗಳು ಅಡ್ಮಿಟ್ ಆಗ್ತೇವೆ ಅಂತ ಹೇಳ್ತೇವೆ. ಟೈಮ್ ಇಲ್ಲ ಬ್ರದರ್ ಅಂತ ಹೇಳ್ತೇವೆ ದೇವರ ವಾಕ್ಯ ಕೇಳಲಿಕ್ಕೆ. ಡಾಕ್ಟ್ರು 1 ವಾರ ಅಡ್ಮಿಟ್ ಆಗ್ಬೇಕಾದ್ರೆ ತೊಂದರೆ ಇಲ್ಲ, ಬೇಕಾದ್ರೆ 1-2 ದಿನ ಆದ್ರೂ ಪರವಾಗಿಲ್ಲ ಡಾಕ್ಟರ್ ಅಂತ ಹೇಳ್ತೇವೆ. ಕೆಲಸ ಇಲ್ಲ ಅಂದ್ರೂ ಪರವಾಗಿಲ್ಲ, ರಜಾ ಹಾಕೋಣ, ತೊಂದರೆ ಇಲ್ಲ. ಅದೇ ಪ್ರಾರ್ಥನೆ ಮಾಡುವಂದ್ರೆ ಅಯ್ಯೋ ರಜಾ ಕೊಡೋದಿಲ್ಲ, ಟೈಮ್ ಕೊಡೋದಿಲ್ಲ. ಅದೇ ಸತ್ತು ಹೋಗ್ತೇನೆ ಅಂದ್ರೆ ತೊಂದರೆ ಇಲ್ಲ, ನಾನು ರಜಾ ಹಾಕ್ತೇನೆ. ಪ್ರಾರ್ಥನೆ ಮಾಡಲಿಕ್ಕೆ ಮಾತ್ರ ಟೈಮ್ ಇಲ್ಲ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಮಾತ್ರ ಟೈಮ್ ಇಲ್ಲ. ಇದು ಮನುಷ್ಯರ ನಮ್ಮ ವಾಡಿಕೆ. ಅಂದ್ರೆ ನಿಜವಾದ ದೇವರನ್ನು ನಾನು ಎಷ್ಟು ಪ್ರೀತಿಸುತ್ತೇನೆಂದು, ಅಂದ್ರೆ ನನಗೂ ನನ್ನ ದೇವರಿಗೂ ಎಷ್ಟು ಒಡ್ಡಂಬಡಿಕೆ ಇದೆ ಎಂಬುದನ್ನು ಪ್ರಕಟಿಸುತ್ತದೆ. ನಾನು ದೇವರ ವಾಕ್ಯದ ಮುಂದೆ ಎಷ್ಟು ವಿಧಿಯನಾಗಿದ್ದೇನೆ ಎಂಬುದನ್ನು ಪ್ರಕಟಿಸುತ್ತದೆ. ದೇವರಿಗೂ ನನಗಿರುವ ಸತ್ಸಂಬಂಧ ಎಷ್ಟರ ಮಟ್ಟಿಗೆ ಎಂಬುದಾಗಿ ಪ್ರಕಟಿಸುತ್ತದೆ. ಹಲವಾರು ಇದನ್ನ ಹೇಳ್ತೀವಿ ನಾವು, ಏನು ಇದನ್ನ ಕೊಡ್ತೀವಿ ನಾವು. ಇಲ್ಲ ನನಗೆ ಕಷ್ಟ ಆಯ್ತು, ನನಗೆ ಕೆಲಸ ಮಾಡಬೇಕು, ಅದು ಹಲವಾರು ಇದನ್ನ ಹೇಳ್ತೀವಿ ಅಂತ ಹೇಳ್ತೀವಿ. ಗೊತ್ತಿಲ್ಲ, ವಾಕ್ಯ ಮರ್ತು ಬಿಟ್ಟೆ.
ನೆಪಗಳನ್ನು ಹೇಳ್ತೇವೆ, ಹಲವಾರು ನೆಪಗಳನ್ನು ಹೇಳ್ತೇವೆ. ಮನಸ್ಸು ಮಾಡಿದರೆ ಖಂಡಿತ ಸಾಧ್ಯ, ಆದರೆ ಬೇಡ ಅಷ್ಟೇ. ಇರಲಿ, ಇವತ್ತು ಕೇಳಲಿಕ್ಕೆ ಆಗೋದಿಲ್ಲ ಇರ್ಬೋದು, ಒಂದು ದಿನ ಕೇಳಲಿಕ್ಕೆ ಬರ್ತದೆ. ಟಯ್ಯೋ 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 ಅಂತ ಆಂಬುಲೆನ್ಸ್ ಶಬ್ದ ಬರಬೇಕಾದ್ರೆ, ಕಾಲಿಂಗ್ ಬೆಲ್ ಗಂಟೆ ಶಬ್ದ ಬರಬೇಕಾದ್ರೆ ಕಿವಿ ತೆರೀಲಿಕ್ಕೆ ಬರ್ತದೆ. ಆಗ ದೇವರು ಹೇಳ್ತಾರೆ, ನನಗೆ ಟೈಮ್ ಇಲ್ಲ ಕಣಯ್ಯ, ನನಗೆ ಟೈಮ್ ಇಲ್ಲ ಕಣಪ್ಪ. ಜೀವಿಸಬೇಕಾದ್ರೆ, ಚೆನ್ನಾಗಿರ್ಬೇಕಾದ್ರೆ, ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಕೂಡಿರುವಾಗ ನನಗೆ ಟೈಮ್ ಇಲ್ಲ. ನನಗೆ ಟಯ್ಯ 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 ಅಂತ ಬರಬೇಕಾದ್ರೆ, ನನಗೆ ಕಾಲಿಂಗ್ ಬೆಲ್ ಬರಬೇಕಾದ್ರೆ ದೇವ್ರೆ ಅವಾಗ ಜಿಸು ಜಿಸು ಮುಜೆ ಜಿಸು ಮುಜೆ ಜಿಸು ನಾನು ಎಸುವೆ. ಆಗ ದೇವ್ರು ಹೇಳ್ತಾರೆ, ನನಗೆ ಟೈಮ್ ಇಲ್ಲಪ್ಪ, ನಾನು ನಿನಗೆ ಟೈಮ್ ಕೊಟ್ಟಿದ್ದೆ. ಇದೆಲ್ಲ ಬರಬಾರ್ದು ಅಂತಾನೆ ನಾನು ನಿನಗೆ ಟೈಮ್ ಕೊಟ್ಟಿದ್ದೆ. ಇದೆಲ್ಲ ಬರಬಾರ್ದು ಅಂತಾನೆ ನಿನ್ನ ಮುಂದೆ ನನ್ನ ವಾಕ್ಯ ಇಟ್ಟಿದ್ದೆ. ಇವತ್ತಲ್ಲ ನಾಳೆ, ನಾಳೆಲ್ಲ ನಾಡಿದ್ದು ನಿನ್ನ ಮನ ಪರಿವರ್ತನೆ ಹೊಂದುತ್ತೀಯ ಎಂಬುದಾಗಿ ನಿನಗೆ ನನ್ನ ವಾಕ್ಯಗಳನ್ನ ಇದೆಲ್ಲ ಸಂಭವಿಸ್ತದೆ. ಅದರಿಂದ ಇದನ್ನು ಸಂಭವಿಸಲಿಕ್ಕೆ ಏನ್ ಕಾರಣ, ಯಾಕೆ ನಿನ್ನ ಮುಂದೆ ಇಂಥ ಮಾರಕ ರೋಗ ಬರ್ತದೆ, ಯಾಕೆ ನಿನ್ನ ತೊಡೆ ನಡುಗ್ತದೆ, ಯಾಕೆ ನಿನ್ನ ತೊಡೆಗಳಲ್ಲಿಯೋ ಮಂಡಿಕಾಲುಗಳಲ್ಲಿಯೋ ನಿನಗೆ ಹುಣ್ಣುಗಳು, ತಲೆಯಿಂದ ನೆತ್ತಿಯವರೆಗೆ ಹುಣ್ಣುಗಳು ಯಾಕೆ ಬರ್ತದೆ, ಯಾಕೆ ಕೊಳ್ತು ಹೋಗ್ತದೆ, ಇದೆಲ್ಲ ಆಗಬಾರ್ದು ನಿನಗೆ ಎಂಬುದಾಗಿಯೇ ನಾನು ದೇವರ ವಾಕ್ಯ ನಿಮ್ಮ ಮುಂದೆ ಇಟ್ಟೆ. ನಿನ್ನ ಜೀವನದಲ್ಲಿ ನೀನು ದರಿದ್ರನಾಗಬಾರ್ದು, ಹುಚ್ಚ ಆಗಬಾರ್ದು, ಕುಡುಕ ಆಗಬಾರ್ದು, ನಿನ್ನ ಹೆಂಡತಿನ ಇನ್ನೊಬ್ಬ ಕೊಳ್ಳೆ ಹೊಡಿಬಾರ್ದು, ನಿನ್ನ ಗಂಡನ ಇನ್ನೊಬ್ಬ ಕೊಳ್ಳೆ ಹೊಡಿಬಾರ್ದು, ನಿನ್ನ ಪ್ರಾಣಿಗಳನ್ನ ಯಾರು ನಿನ್ನ ಮುಂದೆ ಕದ್ಕೊಂಡು ಹೋಗ್ಬಾರ್ದು, ನಿನ್ನಲ್ಲಿರೋದು ಯಾವುದು ಲಾಸ್ ಆಗಬಾರ್ದು, ನಿನ್ನ ಗಂಡು ಹೆಣ್ಣು ಮಕ್ಕಳನ್ನ ಯಾರು ಉಪಯೋಗ ಮಾಡಬಾರದು. ಆದ್ರಿಂದ ನೀನು ಏನ್ ಮಾಡಬೇಕು ಎಂಬುದನ್ನ ಕಲಿಸ್ಲಿಕ್ಕಾಗಿ ನಿನ್ನ ಮುಂದೆ ನಾನು ಈ ಸ್ವರ್ಗೀಯ ಯಾತ್ರೆನ ಇಟ್ಟೆ, ವಾಕ್ಯ ನಾನು ನಿನ್ನ ಮುಂದೆ ಇಟ್ಟೆ. ಆದ್ರೆ ನಿನಗೆ ಅವಾಗೆಲ್ಲ ಕೇಳಲಿಕ್ಕೆ ಟೈಮ್ ಇಲ್ಲ. ಏನ್ ಮಾಡೋದು, ನಾನು ಹೇಳಿದ್ದೆ, ನಿನಗೆ ಕೇಳಲಿಕ್ಕೆ ಆಗ್ಲಿಲ್ಲ. ಈಗ ನನಗೆ ಟೈಮ್ ಇಲ್ಲ. ನಾನು ಅವಾಗಲೇ ಹೇಳಿದ್ದನ್ನ ನೀನು ಕೇಳಿದ್ರೆ ಖಂಡಿತವಾಗಿಯೂ ನನ್ನ ಟೈಮ್ ಸಿಗ್ತಾ ಇತ್ತು ನಿನಗೆ. ಅವತ್ತು ನೀನು ನನಗೆ ಟೈಮ್ ಕೊಡ್ಲಿಲ್ಲ, ಅದರಿಂದ ನೀನೀಗ ಕರೀತಾ ಇದ್ರೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ದೇವರು. ಖಂಡಿತವಾಗಿ ಹೇಳ್ತಾರೆ. ನೋಡಿ, ಮಂಡಿ ನೋವು ಊದ್ಕೊಂಡ್ಬಿಡ್ತದೆ, ಅಯ್ಯೋ ನಡೆಯಕ್ಕೆ ಆಗೋದಿಲ್ಲ. ಯಾಕೆ ನಡೆಯಕ್ಕಾಗೋದಿಲ್ಲ? ಅಯ್ಯೋ 2 ಮಂಡಿನೂ ಆಗೋದೇ ಇಲ್ಲ, ಹೆಜ್ಜೆ ಹೇಳಕ್ಕಾಗೋದೇ ಇಲ್ಲ. ಅಯ್ಯೋ ಹೋಗ್ಬೇಕು, ಸ್ಕ್ಯಾನ್ ಮಾಡಬೇಕು, ಎಕ್ಸ್ರೇ ಇಳಿಸ್ಬೇಕು, ಆಪರೇಷನ್ ಮಾಡಿಸ್ಬೇಕು. ಅಯ್ಯೋ ಸೊಂಟ ಆಗುದಿಲ್ಲ, ಅಯ್ಯೋ ಏನ್ ಮಾಡೋದು ಗೊತ್ತಿಲ್ಲ, ಬಗ್ಗಕ್ಕಾಗುದಿಲ್ಲ, ಏನು ಮಾಡಕ್ಕಾಗುದಿಲ್ಲ. ಟೈಮ್ ಇಲ್ಲ ದೇವರಿಗೆ ಅವಾಗ. ನೋಡಿ, ಹೆಚ್ಚಾಗಿ ಯಾರು ಈ ವಿಗ್ರಹ ಆರಾಧನೆಯನ್ನು ಮಾಡ್ತಾರೋ, ಈ ಅನ್ಯ ದೇವತೆಗಳನ್ನ ಪೂಜಿಸಲಿಕ್ಕೆ ಹೋಗ್ತಾರೋ, ಈ ಮಾಟ ಮಂತ್ರಗಳು ಎಂಬುದಾಗಿ ಹೋಗ್ತಾರೋ, ಈ ಶಕುನಗಳು ಎಂಬುದಾಗಿ ಹೋಗ್ತಾರೋ, ಹೀಗೆ ಹಿಂಬಾಲಿಸಿ ಹೋಗುವವರಲ್ಲಿ 100ಕ್ಕೆ 90% ನೋಡಿ, ಅವರ ಕಾಲುಗಳಲ್ಲಿ ತುಂಬಾ ಪ್ರಾಬ್ಲಮ್. ಮಂಡಿಯೆಲ್ಲ ತುಂಬಾ ನೋವು, ಅವರಿಗೆ ಮಂಡಿ ಮಡಿಸಲಿಕ್ಕಾಗೋದಿಲ್ಲ, ನಡಿಲಿಕ್ಕಾಗೋದಿಲ್ಲ, ಕಾಲುಗಳೆಲ್ಲ ಹಿಂಗೆ ಅಗಲಿಸಿ ಹೋಗ್ತದೆ, ಮಂಡಿಯೆಲ್ಲ ಹೀಗೆ ಅಗಲಿಸಿ ಹೋಗ್ತದೆ, ಸೊಂಟದಲ್ಲಿ ಬಾತು ಶುರುವಾಗಿಬಿಡ್ತದೆ. ಯಾವಾಗ ಈ ಅನ್ಯ ವಿಗ್ರಹಾರಾಧನೆ ಹುಡುಕಿ ಹೋಗ್ತೇವೋ ಪ್ರಿಯರೇ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇದ್ರೆ ನೀವು ಪರಿಶೀಲನೆ ಮಾಡಿ ನೋಡಿ, ಅವರಿಗೆ ತುಂಬಾ ಎಫೆಕ್ಟ್ ಮಂಡಿಯಲ್ಲಿ ಬರ್ತದೆ, ಮೊಣಕಾಲಿನಲ್ಲಿ ಬರ್ತದೆ. ನಾನು ನೋಡಿದ್ದೇನೆ, ನನ್ನ ಅನುಭವದಲ್ಲಿ ನಾನು ನೋಡಿದ್ದೇನೆ. ಸಾಧಾರಣವಾಗಿ ಅವರಿಗೆ ತುಂಬಾ ಕಷ್ಟ, ತುಂಬಾ ಈ ಮಂಡಿ ನೋವು, ಸೊಂಟ ನೋವಿನಲ್ಲಿ ಅವರು ತಡವರಿಸ್ತಾರೆ. ಯಾಕೆಂದರೆ ದೇವರ ಆಲಯವನ್ನು ಪ್ರವೇಶಿಸುವ ನಾನು, ಧರ್ಮಶಾಸ್ತ್ರವನ್ನ ಆಲಿಸಲು ದೇವರ ಆಲಯವನ್ನು ಪ್ರವೇಶಿಸಬೇಕಾಗಿರುವ ನಾನು, ದೇವರ ಒಡ್ಡಂಬಡಿಕೆಯಲ್ಲಿ, ದೇವರ ಸತ್ಸಂಬಂಧದಲ್ಲಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಆಲಯವನ್ನು ಪ್ರವೇಶಿಸಬೇಕಾಗಿರುವ ನಾನು, ಅನ್ಯ ದೇವತೆಗಳನ್ನ, ಅನ್ಯ ವಿಗ್ರಹಗಳನ್ನ ನಾನು ಹಿಂಬಾಲಿಸಿ ನಾವು ಆ ಸ್ಥಳಗಳಿಗೆ ಹೋಗುವಾಗ ನಮ್ಮ ಕಾಲುಗಳು ಬಾತು ಹೋಗುತ್ತದೆ, ನಮ್ಮ ಮಂಡಿಗಳು ಉಚ್ಚಿ ಹೋಗುತ್ತದೆ. ಪ್ರಿಯರೇ, ಎಲ್ಲರನ್ನೂ ಇದನ್ನ ವಾಡಿಸಿ ಹೇಳಿಕ್ಕಾಗುವುದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು. ಪ್ರಿಯರೇ, ನಾನು ಹೋಗುದರೆ ಮಾತ್ರ, ಅಯ್ಯೋ ನಾನು ಹೋಗೇ ಇಲ್ಲ, ನಾನು ಇದುವರೆಗೂ ಹೋಗ್ಲಿಲ್ಲ, ನಾನು ದುಡ್ಡು ಕೊಟ್ಟಿದ್ದೀನಿ ಅಷ್ಟೇನೆ,
ಇದುವರೆಗೂ ನಾನು ಹೋಗ್ಲೇ ಇಲ್ಲ, ನಾನು ಹಣ ಕೊಟ್ಟಿದ್ದೇನೆ, ನಾನು ಅವ್ರಿಗೆ ಪೂಜೆಗೆ ಕೊಟ್ಟಿದ್ದೇನೆ, ಪುರಸ್ಕಾರಕ್ಕೆ ನಾನು ಕೊಟ್ಟಿದ್ದೇನೆ. ಅಯ್ಯೋ ಅವ್ರು ಏನ್ ತಿಳ್ಕೊಳ್ತಾರೋ ಗೊತ್ತಿಲ್ಲ, ಕೊಡ್ಲಿಲ್ಲ ಅಂದ್ರೆ ಜಗಳ ಮಾಡ್ತಾರೆ. ಅಯ್ಯೋ ಒಂದೇ ಕಡೆ ಇದ್ದೀವಿ, ನಾನೇನ್ ಮಾಡೋದು, ಕೊಡ್ಲೇಬೇಕಲ್ಲ. ಅಥವಾ ನನಗೆ ಒಳ್ಳೇದಾಗ್ಬೇಕು, ನೀವೊಂದು ಸ್ವಲ್ಪ ಪೂಜೆ ಮಾಡ್ರಿ, ನೀವೊಂದು ಪ್ರಾರ್ಥನೆ ಮಾಡ್ರಿ, ನಮಗೋಸ್ಕರವಾಗಿ ಬೇಡ್ಕೊಳ್ರಿ, ನನಗೋಸ್ಕರವಾಗಿ ನೀನು ಹೋಗಿ ಏನಾದರೂ ಒಂದು ಮಾಡು, ತೊಂದರೆ ಇಲ್ಲ, ನಾವು ಹಣವನ್ನು ಕೊಡುತ್ತೇವೆ. ಹಿತ್ತಲಿಂದ ನಾವು ಹಣವನ್ನು ಕೊಡುತ್ತೇವೆ, ಹಿತ್ತಲಿಂದ ನಾವು ಮಾಡ್ತೇವೆ, ನಾವು ಹೋಗೋದಿಲ್ಲ, ಅವ್ರು ತಂದು ಕೊಟ್ಟದನ್ನ ಇಟ್ಕೊಂಡು ಬಿಡ್ತೇವೆ. ಇದೆಲ್ಲ ಎಫೆಕ್ಟ್. ಕೆಲಸ ತಂದೆ ತಾಯಿಯಂದಿರು ಮಾಡಿದಂತಹ ಈ ಎಲ್ಲ ಕಾರ್ಯಗಳು ಮಕ್ಕಳಲ್ಲಿ ವಾಸನೆಯಾಗಿ ಬರ್ತದೆ. ಹೇಗೆ ಬರ್ತದೆ? ವಾಸನೆಯಾಗಿ ಬರ್ತದೆ. ಪ್ರಿಯರೇ, ವಾಕ್ಯ ಶ್ರೇಷ್ಠವಾದದ್ದು. ಪ್ರಿಯರಿಗೆ ಕಾಲುಗಳಲ್ಲಿ ಅನಾರೋಗ್ಯ, ದೇಹದಲ್ಲಿ ಅನಾರೋಗ್ಯ, ಬಂಧನಗಳ ಅನಾರೋಗ್ಯ. ಅದಕ್ಕಾಗಿಯೇ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 45ನೇ ವಾಕ್ಯದಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳಿದಂತಹ ಮಾತು, ನೀವು ಹೀಗೆ ನಡೆಯುವುದರಿಂದ, ನೀವು ನಿಮ್ಮ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಡದೆ ಅವರು ನೇಮಿಸಿದ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ನಿಮಗೆ ಎಲ್ಲ ಅಶುಭಗಳು ನಿಮ್ಮಲ್ಲಿ ಬರ್ತದೆ ಎಂಬುದಾಗಿ. ನೋಡಿ, 28ನೇ ಅಧ್ಯಾಯ 38ನೇ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದ್ರೆ ದೇವರು ನಾವು ವ್ಯವಸಾಯ ಮಾಡುವ ಭೂಮಿಯಲ್ಲಿಯೂ ಸಹ ನೋಡಿ, ಎಷ್ಟು ಬಿತ್ತಿದರೂ ಸಹ ಫಲ ಸಿಕ್ಕುವುದಿಲ್ಲ. ನನಗೆ ತಿಳಿದ ಮಟ್ಟಿಗೆ ಒಂದು ಕಾಲದಲ್ಲಿ 1 ಎಕರೆಗೆ ಕಬ್ಬು ಹಾಕಿದ್ರೆ 100 ಟನ್ ಬೆಳೀತಾ ಇತ್ತು. 1 ಎಕರೆಗೆ ಕಬ್ಬು 100 ಟನ್ ಕಬ್ಬು ಬೆಳೀತಾ ಇದ್ರು. ಇವತ್ತು 1 ಎಕರೆಗೆ 50 ಟನ್, 60 ಟನ್, ಹೆಚ್ಚು ಅಂದ್ರೆ ಅಷ್ಟೇನೆ, 50 ಟನ್ ಕಬ್ಬು ಸಿಕ್ಕೋದು 1 ಎಕರೆಗೆ. ಅವತ್ತು 1 ಎಕರೆಗೆ 40 ಕ್ವಿಂಟಲ್ ಭತ್ತವನ್ನು ಬೆಳೀತಾ ಇದ್ರು. ಇವತ್ತು 1 ಎಕರೆಗೆ 20 ಕ್ವಿಂಟಲ್ ಭತ್ತ. ಬೆಳೆ ಕಡಿಮೆಯಾಗಿ ಹೋಯಿತು. ವ್ಯವಸಾಯ ಎಷ್ಟು ಮಾಡಿದ್ರು ಕಡಿಮೆಯಾಗಿ ಹೋಯಿತು. ಏನೇ ಗೊಬ್ಬರ ಹಾಕಿದ್ರು ಕಡಿಮೆಯಾಗಿ ಹೋಯಿತು. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀನು ನನಗೆ ಅವಿಧೇಯನಾಗಿ ನಡೆಯುವಾಗ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಒಬ್ಬ ವ್ಯಕ್ತಿಗೆ ವ್ಯವಸಾಯ ಭೂಮಿ ಇದ್ರೂ ಸಹ 5ನೇ ವರ್ಷಕ್ಕೆ ಅವನು ಜೂಬಿಲಿ ವರ್ಷವನ್ನು ಆಚರಿಸಬೇಕು ಅಂತ. 5 ವರ್ಷ ಬೆಳೆಯನ್ನ ಮಾಡಿದ ಮೇಲೆ ತನ್ನ ವ್ಯವಸಾಯ ಭೂಮಿಯನ್ನ 5ನೇ ವರ್ಷದಲ್ಲಿ ಅವನು ಪಾಳು ಬಿಡಬೇಕು. ಅರ್ಥ ಮಾಡ್ಕೊಳ್ಳಿ, ಇದು ದೇವರ ವಿಧಿ. ನೀನು 5 ವರ್ಷ ನಾನು ವ್ಯವಸಾಯ ಮಾಡಿದೆ, 4 ವರ್ಷ ವ್ಯವಸಾಯ, 5ನೇ ವರ್ಷಕ್ಕೆ ನೀನು ಪಾಳು ಬಿಡಬೇಕು ನಿನ್ನ ಭೂಮಿಯನ್ನ. ಅಲ್ಲಿ ಏನನ್ನೂ ಬೆಳೆಯಬಾರದು, ಏನನ್ನೂ ಅಲ್ಲಿ ಬೆಳೆಸು ಮಾಡಬಾರದು. ಯಾಕೆ? ಯಾಕೆ ಎಂದು ದೇವರು ಹೇಳ್ತಾರೆ ಅಂದ್ರೆ, ನೀನು ಪಾಳು ಬಿಟ್ಟಂತಹ ಸಮಯದಲ್ಲಿ ಅಲ್ಲಿ ಬರುವಂತಹ ಗಿಡಗಳಿಂದ, ಸಸಿಗಳಿಂದ ಅಥವಾ ಯಾವುದೇ ತೆನೆಗಳಿಂದ ಬರುವಂತಹ ಕಾಳು ಕಡ್ಡಿಗಳು ಪಕ್ಷಿಗಳಿಗೆ ಆಹಾರವಾಗಬೇಕು. ಪಕ್ಷಿಗಳಿಗೆ ಆಹಾರವಾಗಬೇಕು. ಅದರ ಮುಖಾಂತರವಾಗಿ ದೇವರು ಆಶೀರ್ವದಿಸಿ ಹೇಳ್ತಾರೆ, ಈ 5ನೇ ವರ್ಷದಲ್ಲಿ ಯಾವಾಗ ನಾವು ನಮ್ಮ ಭೂಮಿಯನ್ನ ಪಾಳು ಬಿಡ್ತೇವೋ ಆಗ ಅಲ್ಲಿ ಬೆಳೆದಿರುವಂತಹ ಹುಲ್ಲು, ಅಲ್ಲಿ ಬೆಳೆದಿರುವಂತಹ ಕಡ್ಡಿ, ಅಲ್ಲಿ ಬೆಳೆದಿರುವಂತಹ ಎಲ್ಲಾ ಸಸ್ಯಗಳು ಕೊನೆಗೆ ಒಣಗಿ ಅಲ್ಲಿ ಬಿದ್ದು ಆ ಭೂಮಿ ಬರಡಾಗಿ ಆ ಬೆಳೆದಂತ ಗಿಡಗಳೇ ಆ ಭೂಮಿಗೆ ಗೊಬ್ಬರವಾಗಿ 6ನೇ ವರ್ಷಕ್ಕೆ ಏರಾಳವಾದ ಫಲವನ್ನು ಕೊಡುತ್ತದೆ. ಪಾಳು ಬಿಡಬೇಕು. ಇವತ್ತು ಯಾರು ಬಿಡ್ತಾರೆ ಪಾಳು? ಇದು ನಾನು ಹೇಳಿದಷ್ಟೇನೆ.
ಅಂದರೆ ಇದು ಸಹ ದೇವರ ಅವಿಧೇಯತೆಗೆ ಕಾರಣ. ಇವತ್ತ್ಯಾರು ವಾಕ್ಯವನ್ನು ಅನುಸರಿಸೋದು ತುಂಬಾ ಕಷ್ಟ. ಇವತ್ತು ಬೇಡವಾದದನ್ನು ಅನುಸರಿಸುವುದನ್ನು ನಾವು ನೋಡ್ತೇವೆ. ದೇವರ ವಾಕ್ಯಕ್ಕೆ ವಿರುದ್ಧವಾದದನ್ನು ಅನುಸರಿಸುವುದನ್ನು ನಾವು ನೋಡ್ತೇವೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ 28ನೇ ಅಧ್ಯಾಯ 36ನೇ 38ನೇ ವಾಕ್ಯದಲ್ಲಿ, ಹೊಲದಲ್ಲಿ ಎಷ್ಟು ಬೀಜ ಬಿತ್ತಿದರೂ ನಿನಗೆ ಫಲ ಸಿಕ್ಕುವುದಿಲ್ಲ, ಮಿಡತೆ ದಂಡು ಅದನ್ನ ತಿಂದು ಬಿಡುತ್ತದೆ. ದೇವರು ಕೇವಲ ಒಂದು ಮಿಡತೆಗೆ ಅನುಮತಿ ಕೊಟ್ಟರೆ ಸಾಕು, ನೀನು ಏನೇ ಫಸಲು ಮಾಡಿದ್ರು ಅದೆಲ್ಲ ಮಿಡತೆ ತಿಂದು ಬಿಡುತ್ತದೆ. ಹಣ್ಣುಗಳನ್ನ ಉಳವೆ ತಿಂದಾಕ್ತದೆ. ನೀನು ಏನೇ ಹಣ್ಣು ಹಾಕಿರ್ಬೋದು, ಉಳವೆ ತಿಂದಾಕ್ತದೆ. ನಿನ್ನ ತೋಟದಲ್ಲಿ ಹಾಕಿದಂತ ಅಡಿಕೆ ಎಲ್ಲ ಉದುರಿ ಹೋಗ್ತದೆ. ಎಷ್ಟು ನೀನು ಔಷಧಿ ಹೊಡೆದ್ರು ಇಲ್ಲ. ನಿನ್ನ ಮನೆಯಲ್ಲಿ ಹಾಕಿದ, ತೋಟದಲ್ಲಿ ಹಾಕಿದ ಅಡಿಕೆ ಎಲ್ಲ ಉದುರಿ ಹೋಗ್ತದೆ, ಹೂವೆಲ್ಲ ಉದುರಿ ಹೋಗ್ತದೆ, ತೆಂಗಿನ ಹೂವೆಲ್ಲ ಉದುರಿ ಹೋಗ್ತದೆ, ತೆಂಗಿಗೆ ರೋಗ ಬಂದ್ಬಿಡ್ತದೆ, ಸುಳಿ ರೋಗ ಬರ್ತದೆ, ಹುಳ ತಿಂತದೆ, ತೆಂಗಿನ ಮರ ಸುಟ್ಟು ಹೋಗ್ತದೆ, ಹುಳ ಸಂಪೂರ್ಣವಾಗಿ ತೆಂಗಿನ ಹೂವುಗಳನ್ನು ತಿಂದು ಬಿಡುತ್ತದೆ. ಏನೇ ನೀನು ವ್ಯವಸಾಯವನ್ನು ಮಾಡಿದ್ರು ಅದು ಹುಳ ಉಪ್ಪಟೆಗೆ ಕಾರಣವಾಗ್ತದೆ, ಮಿಡತೆಗಳಿಗೆ ಅದು ಆಹಾರವಾಗ್ತದೆ, ಹೂಗಳು ತಾನಾಗಿ ಉದುರಿ ಹೋಗ್ತದೆ. ಅಯ್ಯೋ ಎಷ್ಟು ಸಂಬಳ, ಎಷ್ಟು ನಾನು ಔಷಧಿ ಹೊಡೆದೆ, ಅಯ್ಯೋ ಎಷ್ಟು ನಾನು ಕಷ್ಟಪಟ್ಟೆ, ಅಯ್ಯೋ ಲಾಭನೇ ಬರಲಿಲ್ಲ, ಎಲ್ಲಾ ಹೋಗ್ಬಿಡ್ತು. ಕೊನೆ ಪಕ್ಷ ಮಿಡತೆನೂ ಬರಲಿಲ್ಲ, ಹುಳಾನೂ ಬರಲಿಲ್ಲ. ಜೋರಾಗಿ ಗಾಳಿ ಬಂದು ಹೂ ಉದುರೋಗ್ತದೆ, ಇಲ್ಲಾಂದ್ರೆ ಜೋರಾಗಿ ಮಳೆ ಬಂದು ನಾಶ ಆಗಿ ಹೋಗ್ತದೆ. ಇಲ್ಲಿರ್ಬೋದು, ನೀವು ವ್ಯವಸಾಯ ಮಾಡೋರು ಇರ್ಬೋದು, ಅನುಭವಗಳು ನೀವು ಕಂಡಿರ್ತೀರಿ. ಹೌದು ಪ್ರಿಯರೇ, ಯಾವಾಗ ನಾನು ದೇವರ ಸತ್ಸಂಬಂಧದಿಂದ ದೂರ ಆಗ್ತೇನೆ, ಒಡಂಬಡಿಕೆಯಿಂದ ದೂರ, ದೇವರಿಗೆ ಅವಿಧೇಯನಾಗಿ ನಾನು ಜೀವಿಸ್ತೇನೋ, ಯಾವಾಗ ದೇವರಿಗೆ ವಿಧೇಯನಾಗಿರುವುದಿಲ್ಲವೋ, ಈ ಅಶುಭ ನಾನು ಮಾಡುವ ವ್ಯವಸಾಯದಲ್ಲಿಯೂ ಸಹ ನಾನು ಪ್ರತಿಫಲವಾಗಿ ಅನುಭವಿಸಬೇಕಾಗ್ತದೆ. ಕಾಯಿಗಳೆಲ್ಲ ಉದುರಿ ಹೋಗ್ತದೆ, ಕಾಯಿ ರೋಗ. ಅಯ್ಯೋ ನಾನು ಟೊಮೊಟೊ ಹಾಕಿದೆ ಎಲ್ಲಾ ಹೋಯ್ತು, ಅಯ್ಯೋ ನಾನು ಕಾಯಿ ಹಾಕಿದೆ ಎಲ್ಲಾ ಹೋಯ್ತು, ಅಯ್ಯೋ ನಾನು ಕಾಫಿ ಹಾಕಿದೆ ಎಲ್ಲಾ ಹೋಯ್ತು. ಯಾವುದು ಉಳಿಯುವುದಿಲ್ಲ ಯಾವಾಗ ದೇವರಿಗೆ ಅವಿಧೇಯರಾಗುವಾಗ. ದೇವರ ಆಜ್ಞೆಗಳನ್ನು ನಾನು ಪಾಲಿಸದಿರುವಾಗ. 28ನೇ ಅಧ್ಯಾಯ 44ನೇ ವಾಕ್ಯ, ಎಷ್ಟು ತಗೊಂಡೋಗಿ ಸಾಲ ಮಾಡಿ ನನ್ನ ವ್ಯವಸಾಯದಲ್ಲಿ ಹಾಕಿದ್ರುವೆ ನಾನು ಉದ್ಧಾರ ಇಲ್ಲ. ಎಷ್ಟು ಸಾಲ ಮಾಡಿ ನಾನು ಬಿಸ್ನೆಸ್ ಮಾಡಿದ್ರು ಉದ್ಧಾರ ಆಗೋದಿಲ್ಲ, ಲಾಸ್. ಬ್ಯಾಂಕಲ್ಲಿ ಹೋಗಿ ಸಾಲ ತಗೊಂಡು ಬಂದು ಬಿಸ್ನೆಸ್ ಅಲ್ಲಿ ಹಾಕಿದ್ರು ಲಾಸೆ, ಬ್ಯಾಂಕಲ್ಲಿ ಹೋಗಿ ಸಾಲ ತಗೊಂಡು ಬಂದು ವ್ಯವಸಾಯದಲ್ಲಿ ಹಾಕಿದ್ರು ಲಾಸೆ. ನಾನು ಏನ್ ಮಾಡಿದ್ರು ಎಲ್ಲ ಲಾಸೆ. ಯಾಕೆ ಲಾಸ್? ಯಾಕೆ ಸಾಲ? ದೇವರ ಮುಂದೆ ನೀನು ವಿಧೇಯನಾಗಿದ್ದೀಯಾ? ನಾನು ವಿಧೇಯನಾಗಿದ್ದೇನೆ. ಯಾಕೆ ನಾನು ಸಾಲ ಮಾಡಿ ಹಾಕಿದ್ರು ಯಾಕೆ ನನಗೆ ಪ್ರತಿಫಲವಿಲ್ಲ? ಅವರು ಸಾಲ ಕೊಡುವರಿದ್ದಾರಲ್ಲ, ಅವರು ನಿಮಗೆ ಸಾಲ ಕೊಡುವರೇ ಹೊರತು ನೀವು ಅವರಿಗೆ ಸಾಲ ಕೊಡುವುದಿಲ್ಲ. ನೀವು ಅವರಿಗೆ ಅಧೀನರಾಗಿರುವಿರಿ, ಅವರು ನಿಮಗೆ ಶಿರಸ್ಸಾಗುವರು. ಸಾಲ ಕಟ್ಟೋನು ಯಾವತ್ತು ಗುಲಾಮನೆ, ಸಾಲ ತಗೊಂಡವನು ಯಾವತ್ತು ಗುಲಾಮನೆ. ಸಾಲ ಕೊಟ್ಟವನಿಗೆ ಅಣ್ಣ, ಅಕ್ಕ, ನಮಸ್ಕಾರ, ಅವ್ರಿಗೆ ಅಡ್ಡ ಬೀಳ್ತಾನೆ ಇರಬೇಕು. ಗುಲಾಮರು ಅವ್ರು ಏನ್ ಹೇಳಿದ್ರು ಹೇಳಿಸ್ಕೊಳ್ಬೇಕು. ಸಾಲ ತಗೊಂಡಿದ್ದೀನಿ, ಸಾಲ ತಗೊಂಡ್ಮೇಲೆ ಇನ್ನೊಬ್ಬರಿಗೆ ಗುಲಾಮನೆ. ನಮಸ್ಕಾರ ನಮಸ್ಕಾರ 1000 ಸಲ ನಮಸ್ಕಾರ ಮಾಡ್ತಾ ಇರಬೇಕು. ಶಿರಸ್ಸಾಗಿರೋ ಅವರೇ ನಮಗೆ ಶಿರಸ್ಸು, ಸಾಲ ಕೊಡೋರೇ ಶಿರಸ್ಸು. ಸಾಲ ಕೊಟ್ಟವನಿಗೆ, ಸಾಲ ತಗೊಂಡವನು ಸಾಲ ಕೊಟ್ಟವನಿಗೆ ಗುಲಾಮ.
ಅವನಿಗೆ ಅಧೀನರಾಗಿರ್ಬೇಕು. ಅವನು ಬಾ ಅಂದಾಗ ಬರಬೇಕು, ಹೋದಾಗ ಹೋಗ್ಬೇಕು. ದುಡ್ಡು ಕೊಡಪ್ಪ, ಇಲ್ಲ ಅಣ್ಣ ಕಷ್ಟ ಇದೆ, ಈಗ 3%, 5% ಕೊಡ್ಬೇಕು, 8% ಕೊಡ್ಬೇಕು, 10% ಕೊಡ್ಬೇಕು. ಮೀಟರ್ ಗೇಜ್, ಮೀಟರ್ ಸಾಲ. ವಾರಕ್ಕೆ ಬಡ್ಡಿ ಅಲ್ಲ, ದಿನಕ್ಕೆ ಬಡ್ಡಿ. ಇವತ್ತು ಕಾಲದಲ್ಲಿ ತಿಂಗಳಿಗೆ ಬಡ್ಡಿ ಇತ್ತು. ಬ್ಯಾಂಕಲ್ಲಿ ಹೋದ್ರೆ 14%, 16% ಬಡ್ಡಿ ವರ್ಷಕ್ಕೆ. ಅಂದ್ರೆ ತಿಂಗಳಿಗೆ 1.5% ಬಡ್ಡಿ ಬರ್ತದೆ. 1.5% 1.25% ಬ್ಯಾಂಕ್ ಬಡ್ಡಿ ಬರ್ತದೆ ತಿಂಗಳಿಗೆ. ಹೊರಗೆ ಆಗಿಲ್ಲ, ಮಿನಿಮಮ್ 5% ಬಡ್ಡಿ ಬೇಕೇ ಬೇಕು. ಸತ್ತೋಗ್ತದೆ, ಅವಶ್ಯಕತೆ ಇದ್ದೇ ಇದೆ. 10% ಬಡ್ಡಿ. ಬಡ್ಡಿ ತಗೊಂಡು ಯಾವನ ತಲೆ ಎತ್ತೋದಿಲ್ಲ. ಬಡ್ಡಿ, ಅನ್ಯಾಯದ ದುಡ್ಡು. ಮೀಟರ್ ಬಡ್ಡಿ, ದಿನಕ್ಕೆ ಬಡ್ಡಿ. ಈಗ ಬೆಳಿಗ್ಗೆ ತಗೊಂಡ್ರೆ 1000 ರೂಪಾಯಿ, ಸಾಯಂಕಾಲ 1100 ರೂಪಾಯಿ ಕೊಡಬೇಕು. ಇಲ್ಲಾಂದ್ರೆ ಬೆಳಿಗ್ಗೆ 900 ರೂಪಾಯಿ ಕೊಟ್ರೆ ಸಾಯಂಕಾಲ 1000 ರೂಪಾಯಿ ಕೊಡಬೇಕು. ಇಲ್ಲ ವಾರಕ್ಕೆ ಬಡ್ಡಿ 10%. 1000 ರೂಪಾಯಿ ಸೋಮವಾರ ತಗೊಂಡ್ರೆ ಬರೋ ಸೋಮವಾರ 1100 ರೂಪಾಯಿ ಕೊಡಬೇಕು. ಏನಿದು? ಯಾಕೆ? ಏನೇ ಮಾಡಿದ್ರೆ ಬರೀ ಬಡ್ಡಿ ಕಟ್ಕೊಂಡೇ ಹೋಗ್ಬೇಕು. ಜೀವನವಿಡೀ ಬಡ್ಡಿ ಕಟ್ಕೊಂಡೇ ಹೋಗ್ಬೇಕು. ಸಾಲ ತೀರೋದೇ ಇಲ್ಲ. 10, 20, 30 ವರ್ಷ ಪ್ರಾಯ, 50 ವರ್ಷ, 60 ವರ್ಷ ಪ್ರಾಯ ಆಗಿರಬಹುದು. 15, 20 ವರ್ಷದಿಂದ, 30 ವರ್ಷದಿಂದ ದುಡಿತಾ ಇರಬಹುದು. ಇವತ್ತಿನವರೆಗೂ 1 ರೂಪಾಯಿ ಲಾಭ ಇಲ್ಲ. ಬರೀ ಸಾಲ ಸಾಲ ಸಾಲ. ಸಂಪಾದನೆ ಮಾಡಿದ 1 ರೂಪಾಯಿ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹೆಂಡತಿ ಕೈಲಿದೆ ಅಂತನೂ ಇಲ್ಲ, ಮಕ್ಕಳ ಕೈಲಿದೆ ಅಂತನೂ ಇಲ್ಲ, ಬ್ಯಾಂಕ್ ಅಲ್ಲಿ ಇದೆ ಅಂತನೂ ಇಲ್ಲ, ಜಮೀನಾಗಿದೆ ಅಂತಿಲ್ಲ, 1 ಸೆಂಟ್ ಜಾಗನೂ ಇಲ್ಲ. ಹಾಕ್ಲಿಕ್ಕೆ ಚಡ್ಡಿನೂ ಇರೋದಿಲ್ಲ, ಬಟ್ಟೆನೂ ಇರೋದಿಲ್ಲ. ಇನ್ನೊಬ್ರು ಹಾಕಿದಂತ ಬಟ್ಟೆನೇ ಹಾಕ್ಬೇಕು. ಸಾಲ. ಯಾವ ಊರಿಗೆ ಹೋದ್ರೂ ಸಾಲ, ಯಾವ ದೇಶಕ್ಕೆ ಹೋದ್ರೂ ಸಾಲ. ವಾರದಲ್ಲಿ ಸಾಲ. ಸಾಲ ತಗೊಂಡು ಸಾಲ ಕೊಡಕ್ಕಾಗದೆ ಬಡ್ಡಿ ಕೊಡಬೇಕು. ಬಡ್ಡಿಗೋಸ್ಕರವಾಗಿ ಸಾಲ. ಬಡ್ಡಿ ಕೊಡಕ್ಕೋಸ್ಕರವಾಗಿ ಸಾಲ ಮಾಡೋದು. ಆ ಬಡ್ಡಿಗೋಸ್ಕರವಾಗಿ ಸಾಲ ಮಾಡೋದು. ಏನ್ ಕಾರಣ? ನೀನು ನನ್ನ ಆಜ್ಞೆಗಳನ್ನ ಅನುಸರಿಸದೆ, ನಿಮ್ಮ ದೇವರಾದ ಸರ್ವೇಶ್ವರನ ಮಾತಿಗೆ ಕಿವಿಗೊಡದೆ, ಅವರು ನೇಮಿಸಿದ ಆಜ್ಞೆಗಳನ್ನ ಅನುಸರಿಸದೆ ಹೋಗುವಾಗ ಈ ಎಲ್ಲಾ ಅಶುಭಗಳು ಸಂಭವಿಸುವುದು. ನೀನು ಸಾಲ ತೆಗೆದುಕೊಳ್ಳುವವನಾಗುತ್ತೀಯ ಹೊರತು ಸಾಲ ಕೊಡುವವನಾಗುವುದಿಲ್ಲ. ಮಾತ್ರವಲ್ಲ, ನಿಮಗೆ ಸಾಲ ಕೊಡುವವರೇ ಹೊರತು ನೀವು ಅವರಿಗೆ ಕೊಡುವುದಿಲ್ಲ. ನೀವು ಅವರಿಗೆ ಅಧೀನರಾಗುವಿರಿ. ಇಲ್ಲಿ ಸಾಲ ಮಾಡಿ ಇನ್ನೊಂದು ಊರಿಗೆ, ಇನ್ನೊಂದು ಸಾಲ ಮಾಡಿ ಇನ್ನೊಂದು ಊರಿಗೆ. 1 ರೂಪಾಯಿ ಇಲ್ಲ, ಬರ್ಕತ್ತೆ ಇಲ್ಲ, ಬರ್ಬಾತ್. ಗಂಡ ಸಂಪಾದನೆ ಮಾಡಿದ್ರು ಇಲ್ಲ, ಹೆಂಡತಿ ಸಂಪಾದನೆ ಮಾಡಿದ್ರು ಇಲ್ಲ. $10,000 ಸಂಪಾದನೆ ಮಾಡಿದ್ರು ಇಲ್ಲ, 50,000 ಸಂಪಾದನೆ ಮಾಡಿಲ್ಲ, 1 ಲಕ್ಷ ಸಂಪಾದನೆ ಮಾಡಿ 2 ಲಕ್ಷ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡಿದ್ರು ಸಾಲ ತೀರೋದಿಲ್ಲ, ತೀರ್ತಾ ಇಲ್ಲ. ಯಾಕೆ? ಟೈಮ್ ಇಲ್ಲ. ನೋ ಟೈಮ್. ಪ್ರಾರ್ಥನೆಗೆ ಟೈಮ್ ಇಲ್ಲ. ಪ್ರಾರ್ಥನೆ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಏನ್ ಪ್ರಾರ್ಥನೆ ಮಾಡೋದು? 10 ಮಣಿ ಒಂದು ಜಪಸಲ ಹೇಳಿದ್ರೆ ಸಾಕು. ಬಾಪಾಚೆ, ಪುತಾಂಚೆ, ಪವಿತ್ರಾತ್ಮಾಚೆ, ಮುಗೀತು. ಅದೇ ಪ್ರಾರ್ಥನೆ. ಕೈಲಿ ಒಂದು ಬೀರ್ ಬಾಟ್ಲು, ವಿಸ್ಕಿ ಬಾಟ್ಲು ಸಿಕ್ಕಿದ್ರೆ ಸಾಕು. ಇಲ್ಲ, ಕುದುರೆ ಬಾಲದಿಂದ ಓಡಬೇಕು. ಕುದುರೆ ಮುಂದೆ ಓಡ್ತದೆ, ನಾನು ಕುದುರೆ ಬಾಲದಿಂದ ಹೋಗುವಾಗ ಏನ್ ಸಿಗ್ತದೆ? ಕುದುರೆ ಲದ್ದಿ ಸಿಗ್ತದೆ. ಕುದುರೆ ಲದ್ದಿ ಸಿಗ್ತದೆ ಕುದುರೆ ಬಾಲದಿಂದ ಹೋಗ್ಬೇಕಾದ್ರೆ. ಜೂಜಾಟಕ್ಕೆ ಹೋಗ್ತೇವೆ, ಇಸ್ಪೀಟ್ ಆಡ್ತೇವೆ. ಜೂಜಾಟ, ಇಸ್ಪೀಟ್, ರೇಸ್, ಮ್ಯಾಚ್ ಫಿಕ್ಸಿಂಗ್, ಜುಗಾರಿ. ಬ್ಲೆಸ್ಸಿಂಗ್ಸ್, ದಟ್ಸ್ ಆಲ್ ಬ್ಲೆಸ್ಸಿಂಗ್ಸ್. ಯಾರು ಈ ಜುಗಾರಿ ಹಿಂದೆ, ಯಾರು ಕುದುರೆ ಬಾಲದಿಂದ, ಯಾರು ಈ ಮ್ಯಾಚ್ ಫಿಕ್ಸಿಂಗ್ ಹಿಂದೆ, ಯಾರು ಬಿಸ್ಕಿ ಬ್ರಾಂದಿ ಇಟ್ಕೊಂಡು ಪ್ರಾರ್ಥನೆ ಮಾಡದೆ ಯಾರೆಲ್ಲ ಇರ್ತಾರೋ ಇವರೆಲ್ಲ ಫಿಕ್ಸಿಂಗ್. ಅಂದ್ರೆ ಅವ್ರ ಲೈಫ್ ಫುಲ್ ಫಿಕ್ಸ್ ಅಂತ ಅರ್ಥ. ಅವರ ಜೀವನ ಪೂರ್ತಿ ಫಿಕ್ಸಿಂಗ್ ಅಂತೇಳಿ ಅರ್ಥ.
ಮಗನೇ ನೀನು ಉದ್ಧಾರ ಆಗೋದಿಲ್ಲ, ನಿನ್ ದರಿದ್ರನೇ ನೀನು, ನಿನ್ನ ಹೆಂಡತಿನೂ ರಸ್ತೆಯಲ್ಲೇ, ನಿನ್ನ ಮಕ್ಕಳು ರಸ್ತೆಯಲ್ಲೇನೆ, ನಿನ್ನ ಎತ್ತವರು ರಸ್ತೆಯಲ್ಲೇನೆ. ಅಂತ ವ್ಯಕ್ತಿಗಳಿಗೆ ಅಂತ ವ್ಯಕ್ತಿಗಳನ್ನ ಪಡೆದವರಿಗೆ ಹೆಂಡತಿಗೂ ಸುಖ ಇರೋದಿಲ್ಲ, ಮಕ್ಕಳಿಗೂ ಸುಖ ಇರೋದಿಲ್ಲ, ಎತ್ತವ್ರಿಗೂ ಸುಖ ಇರೋದಿಲ್ಲ. ಬರ್ಬಾತ್. ಆಶೀರ್ವಾದ, ದಟ್ ಇಸ್ ಬ್ಲೆಸ್ಸಿಂಗ್. ಕಾರಣ ಟೈಮ್ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಟೈಮ್ ಇಲ್ಲ, ದೇವರ ವಾಕ್ಯ ಕೇಳಲಿಕ್ಕೆ ಟೈಮ್ ಇಲ್ಲ. ಓಕೆ, ದೇವರ ವಾಕ್ಯ ಕೇಳೋದ್ ಬೇಡ, ದೇವರ ಮಾತಿಗೆ ವಿಧಿಯರಾಗ್ಲಿಕ್ಕೆ ಆಗೋದಿಲ್ಲ. ನೋಡಿ, ನಿಮ್ಮ ಫ್ಯಾಮಿಲಿಲೋ ಅಥವಾ ನಿಮ್ಮ ಪರಿಸರದಲ್ಲಿಯೋ, ನಿಮ್ಮ ಊರಿನಲ್ಲಿಯೋ, ನಿಮ್ಮ ಸ್ನೇಹಿತರು ಇದ್ರೆ ನೋಡಿ, ಒಂದು ಸಾರಿ ಕಂಡುಬಿಟ್ಟು ನೋಡಿ. ಎಷ್ಟೋ ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆಗಂತೂ ಫುಲ್ ಸ್ಟಾಪ್ ಇಲ್ಲ. ಅವ್ರ ಮನೆಗೋಗಿ, ಇವ್ರ ಮನೆಗೋಗಿ, ಅವ್ರಿಗೋಗಿ, ಇವ್ರಿಗೋಗಿ ಎಷ್ಟೆಷ್ಟೋ ಪ್ರಾರ್ಥನೆಗಳನ್ನು ಸಹ ಮಾಡ್ತೇವೆ. ಪ್ರಾರ್ಥನೆ ಮಾಡ್ತೇವೆ ಅಷ್ಟೇ ಬಾಯಲ್ಲಿ. ಯಾರ ಮೇಲೂ ಕ್ಷಮೆ ಇಲ್ಲ, ಯಾರಲ್ಲಿಯೂ ಪ್ರೀತಿ ಇಲ್ಲ, ಯಾರಲ್ಲಿಯೂ ವಿಧೇಯತೆ ಇಲ್ಲ. ಸೇಡು ಮತ್ಸರಗಳನ್ನೇ. ಸಾಲ ಸಾಲ. ಈ ಡೊಂಬರಾಟ ಎಲ್ಲ ದೇವರ ಮುಂದೆ ನಡೆಯೋದಿಲ್ಲ, ದೇವರ ವಾಕ್ಯದ ಮುಂದೆ ನಡೆಯೋದಿಲ್ಲ. ಜೀವ ಹೋಗ್ತಾ ಆಸ್ಪತ್ರೆಯಲ್ಲಿ ಮಲಗಿದ್ರೆ ಒಂದು ಲೋಟ ನೀರು ಕೊಡಕ್ಕೆ ಯಾರು ಬರೋದಿಲ್ಲ. ನನ್ನ ಪಶ್ಚಾತ್ತಾಪ ಪಡಬೇಕು. ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತೆಲ್ಲಾ ಮಾಡಿ ನೀನು ರೋಗಿಯಾಗಿ ಮಲಗಬೇಕಾದ್ರೆ, ನಾನು ರೋಗಿಯಾಗಿ ಬರಬೇಕಾದ್ರೆ ಒಂದು ಹೊತ್ತಿ ನನ್ನ ಬಾಯಿಗೆ ನೀರು ಕೊಡ್ಲಿಲ್ಲ. ನನ್ನ ಸಂತೈಸ್ಲಿಕ್ಕೆ ನನ್ನ ಹೆಂಡತಿ ಪಕ್ಕದಲ್ಲಿಲ್ಲ, ನನ್ನ ಗಂಡ ಪಕ್ಕದಲ್ಲಿಲ್ಲ, ನನ್ನ ಮಕ್ಕಳ ಪಕ್ಕದಲ್ಲಿಲ್ಲ, ನನ್ನ ಜೊತೆ ಇದ್ದ ಮಿತ್ರರ ಪಕ್ಕದಲ್ಲಿಲ್ಲ. ರಾತ್ರಿ ಎಲ್ಲ ಬ್ಲೆಸ್ಸಿಂಗ್ಸ್. ದೇವರ ವಾಕ್ಯವನ್ನು ಆಲಿಸಿದ ಮಾತ್ರಕ್ಕೆ, ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿದ ಮಾತ್ರಕ್ಕೆ ಯಾರು ಸ್ವರ್ಗರಾಜ್ಯವನ್ನು ಸೇರುವುದಿಲ್ಲ. ದೇವರ ವಾಕ್ಯವನ್ನು ಆಲಿಸಿದಂತೆ ಪಾಲಿಸಬೇಕು, ನುಡಿದಂತೆ ನಡೆಯಬೇಕು. ನಾನು ನಿಮಗೆ ಸಾಲ ಕೊಡುವರೆ, ನೀವು ಸಾಲ ಕೊಡೋದಿಲ್ಲಪ್ಪೋ, ಬರೀ ಸಾಲ ತಗೊಳ್ತಾ ಇರ್ಬೇಕು ಸಾಯ ತನಕ. ಯಾವಾಗ ನಾನು ನನ್ನ ಜೀವನವನ್ನು ಬದಲಾಯಿಸಿಕೊಳ್ತೇನೆ, ದೇವರಿಗೆ ವಿಧಿಯನ್ನಾಗ್ತೇನೆ, ದೇವರ ಸತ್ಸಂಬಂಧದಲ್ಲಿ ಒಂದಾಗ್ತೇನೆ, ದೇವರ ಒಡ್ಡಂಬಡಿಕೆಯಲ್ಲಿ ಒಂದಾಗ್ತೇನೆ, ಯಾವಾಗ ದೇವರನ್ನು ಆಶ್ರಯಿಸಿಕೊಳ್ತೇನೆ, ಆಗ ದೇವರು ನಿನ್ನ ಸಾಲದಿಂದ ನಿನ್ನ ಹೊರಗೆ ತರ್ತಾರೆ. ಅದೇ ಶುಭ ಕಾರ್ಯದಲ್ಲಿ ಹೇಳ್ತದೆ, ನೀನು ಸಾಲ ಕೊಡುವವಳಾಗುತ್ತೀಯ ಹೊರತು ಸಾಲ ತೆಗೆದುಕೊಳ್ಳುವವನಾಗುವುದಿಲ್ಲ. ಯಾವಾಗ? ದೇವರ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕಾದ್ರೆ. 28:14 ಅಂತ ಕಾಣ್ತದೆ. ಒಂದು ನೋಡಿ, ಸರ್ಚ್ ಮಾಡಿ ಅಲ್ಲ, 28:14 ಒಂದು ಸರ್ಚ್ ಮಾಡಿ ನೋಡಿ ಅಲ್ಲ. ನೀನು ಸಾಲ ಕೊಡುವವನಾಗುತ್ತೀಯ ಹೊರತು ಸಾಲ ತೆಗೆದುಕೊಳ್ಳುವನಾಗುವುದಿಲ್ಲ ಎಂಬುದಾಗಿ ಒಂದು ವಾಕ್ಯ ಇದೆ. 28:14 ಒಂದು ಸ್ವಲ್ಪ ಜಸ್ಟ್ ನೋಡಿ ಅಲ್ಲ, ಇಲ್ಲಾಂದ್ರೆ ಯಾವ್ದಂತ ಸ್ವಲ್ಪ ನೋಡಿ ಆ ವಾಕ್ಯವನ್ನು ಹಾಕಿ. ನಾನು ಯಾವಾಗ ದೇವರ ಆಜ್ಞೆಗಳಿಗೆ ನಾನು ವಿಧೇಯನಾಗ್ತೇನೋ, ಯಾವಾಗ ದೇವರ ವಾಕ್ಯವನ್ನು ನಾನು ಅನುಸರಿಸ್ತೇನೋ, ಯಾವಾಗ ಸರ್ವೇಶ್ವರ ಸ್ವಾಮಿಯ ಮಾತಿಗೆ ನಾನು ಕಿವಿಗೊಡ್ತೇನೋ, ಅಂದ್ರೆ ಸತ್ಸಂಬಂಧದಲ್ಲಿದ್ದು ನಾನು ವಿಧೇಯನಾಗ್ತೇನೋ, ಆಗ ನಾನು ಸಾಲ ಕೊಡುವವನಾಗ್ತೇನೆ. ದಿಸ್ ಇಸ್ ಬ್ಲೆಸ್ಸಿಂಗ್. ಇದು ಶುಭ. ಈಗ ಇದನ್ನೆಲ್ಲ ಏನೆಲ್ಲ ಕೇಳ್ತಾ ಇದ್ದೀವೋ ಅದೆಲ್ಲ ಹಾಗೆ ದೋಸೆನ ತೆಗೆದು ಮಗ್ಚಿದ್ರೆ ಹೇಗೆ ಆಗ್ತದೋ ಹಾಗೆ ಅಶುಭಕರವಾದದೆಲ್ಲವೂ ಶುಭ ಆಗಿ ಹೋಗ್ತದೆ. ಈಗ ನಾವೇನೆಲ್ಲ ಕೇಳ್ತಾ ಇದ್ದೀವೋ ಅದೆಲ್ಲವೂ ಉಲ್ಟಾಗಿ ಹೋಗ್ತದೆ. ಯಾವಾಗ? ದೇವರ ಆಜ್ಞೆಗಳಿಗೆ ನಾವು ಕಿವಿಗೊಡುವಾಗ. ಇಲ್ಲಾಂದ್ರೆ ಸಾಲ ನಿನ್ ಸಾಯ ತನಕ ತೀರುವುದಿಲ್ಲ. ಅಯ್ಯೋ, ನಾವು ಊರೆಲ್ಲ ಸಾಲಪ್ಪ, ಅಯ್ಯೋ ಅವಳು ಹೆಂಡ್ತಿನ ಎಂತ ಸಾಲ ಸಾಲ, ಎಲ್ಲಿ ನೋಡಿದ್ರು ಸಾಲ, ಅಯ್ಯೋ ಅವ್ರ ಗಂಡನ ಬೀದಿ ಬೀದಿಲಿ ಸಾಲ. ಯಾಕೆ ಸಾಲ? 2 ಲಕ್ಷ ಸಂಪಾದನೆ ಮಾಡಿದ್ರು ಸಾಲ, 1 ಲಕ್ಷ ಸಂಪಾದನೆ ಮಾಡಿದ್ರು ಸಾಲ, 50,000 ಸಂಪಾದನೆ ಮಾಡಿದ್ರು ಸಾಲ, 10,000 ಸಂಪಾದನೆ ಮಾಡಿದ್ರು ಸಾಲ. ಇನ್ಯಾಕೆ ಬೇಕಾ ಜೀವನ? ದರಿದ್ರ ಜೀವನ. ಫೈಂಡ್ ಔಟ್ ಮಾಡಬೇಕು. ಈ ವರ್ಡ್ ಆಫ್ ಗಾಡ್ಗಳನ್ನ ನಿಮ್ಮ ಗಂಡ ಇದ್ರೆ ಹಾಕಿ ತೋರಿಸ್ಬೇಕು, ನಿಮ್ಮ ಹೆಂಡತಿ ಇದ್ರೆ ಹಾಕಿ ತೋರಿಸ್ಬೇಕು, ಅಥವಾ ನಿಮ್ಮ ಮಕ್ಕಳಿದ್ರು ಸಹ ಹಾಕಿ ತೋರಿಸ್ಬೇಕು. ಎಲ್ಲಿ ಹಾಕಿ ಹೇಳ್ತೀರಿ?
ನಮಗೆ ಆಗೋದಿಲ್ಲ, ಮತ್ತೆ ನಿಮಗೆ ನಮಗೆ ಟೈಮ್ ಇಲ್ಲ, ಇನ್ನು ಅವ್ರ ಮುಂದೆ ಹಾಕಬೇಕಾಗ್ತದೆ ಅಂತ ಹೇಳ್ಬೋದು ನೀವು. 12ನೇ ವಾಕ್ಯ. ಥ್ಯಾಂಕ್ ಯು ಮೈ ಡಿಯರ್, ಥ್ಯಾಂಕ್ ಯು. ಸರ್ವೇಶ್ವರ ಆಕಾಶದಲ್ಲಿರುವ ತಮ್ಮ ಜಲನಿಧಿಯನ್ನು ತೆರೆದು ನಿಮ್ಮ ನಾಡಿನ ಮೇಲೆ ಬೆಳೆಗೆ ಬೇಕಾದ ಹಾಗೆ ಮಳೆಯನ್ನು ಸುರಿಸಿ ನಿಮ್ಮ ಎಲ್ಲಾ ವ್ಯವಸಾಯಗಳನ್ನು ಫಲಭರಿತ ಮಾಡುವರು. ಅಲನಿಯ ಆಮೇಲೆ ನೋಡಿ, ಈಗ ನಾನು ಹೇಳಿದೆ, ಎಲ್ಲವನ್ನಾಗಿ ತಿರುಗಿಸ್ಬಿಡ್ತಾರೆ ದೇವರು. ಫಲ ಇಲ್ಲದೆ ಇರೋದನ್ನ ಸಂಪೂರ್ಣವಾಗಿ ಫಲಭರಿತವಾಗಿ ಮಾಡುತ್ತಾರೆ. ಮತ್ತೆ ಹೇಳ್ತಾರೆ, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಅಮೇನ್. ಸೇ ಎವರಿಬಡಿ ಅಮೇನ್, ಅಮೇನ್, ಅಮೇನ್. ನೋಡಿ, ಅದೇ ಸರ್ವೇಶ್ವರ ಸ್ವಾಮಿ 28ನೇ ಅಧ್ಯಾಯದಲ್ಲಿ 44ನೇ ವಾಕ್ಯದಲ್ಲಿ ಹೇಳಿದ್ರು ಸಾಲಗಾರರಾಗ್ತೀರಿ ಅಂತ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀವು ಅನೇಕ ಜನರಿಗೆ ಸಾಲ ಕೊಡ್ತೀರಿ ಹೊರತು ಸಾಲ ತಗೊಳ್ಳೋದಿಲ್ಲ ಅಂತೇಳಿ. ಅನೇಕ ಜನರಿಗೆ ಧಾರಾಳವಾಗಿ ನಾವು ಕೊಡ್ತೇವೆ, ಅನೇಕ ಜನರಿಗೆ ನಾವು ಧಾರಾಳವಾಗಿ ಕೊಡ್ತೇವೆ ಪ್ರಿಯರೇ. ಸಾಲಗಾರರಾದ್ರೆ ಕೊಡ್ಲಿಕ್ಕೆ ಮನಸ್ಸು ಬರ್ತದ? ಪ್ರಿಯರೇ, ದೇವರ ಆಜ್ಞೆಗಳಿಗೆ ನಾವು ಶಿರವಾಗಬೇಕು. ಅದೇ ದೇವರ ಸತ್ಸಂಬಂಧ, ಒಡ್ಡಂಬಡಿಕೆ, ಪ್ರೀತಿ, ವಿಧೇಯತೆ, ಒಬಿಡಿಯನ್ಸ್. ಅನೇಕ ಜನರಿಗೆ, ಒಬ್ಬರಿಗಲ್ಲ ತುಂಬಾ ಜನರಿಗೆ ನೀವು ಸಾಲ ಕೊಡೋರಾಗ್ತೀರಿ. ಬಡ್ಡಿಗೆ ಅಲ್ಲ, ಆಮೇಲೆ ಬಡ್ಡಿ ವ್ಯವಹಾರ ಮಾಡ್ಲಿಕ್ಕೆ ದೇವರು ಕೊಡ್ತಾರ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಆಮೇಲೆ ದೇವರು ನನಗೆ ಹೇಳಿ ವಾಕ್ಯ ಹೇಳಿದ್ರೆ ಅದರಿಂದ ನಾನು ಅನೇಕ ಜನರಿಗೆ ಸಾಲ ಕೊಡ್ತೀನಿ, ಬಡ್ಡಿ ಕೊಟ್ಟು ಸಂಪಾದನೆ ಮಾಡಕ್ಕೆ ಅಂತ ತಿಳಿಬೇಡಿ. ತಪ್ಪು. ಇದ್ದಿದ್ದು ಇನ್ನು ಹೋಗ್ಬಿಡ್ತದೆ, ಹಾಳಾಗಿ ಹೋಗ್ತದೆ. ನೀನು ಸಾಲ ಕೊಡುವಾಗ ಬಡ್ಡಿಗೆ ಕೊಡಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಾಲ ಕೇಳಲು ಬಂದವನಿಗೆ ನೀನು ಮುಖ ತಿರುಗಿಸಿ ಕೊಡಬೇಡ ಅಂತ ದೇವರ ವಾಕ್ಯ ಹೇಳ್ತದೆ. ಸಾಲ ಕೊಡುವಾಗ ಅದು ಮತ್ತೆ ಸಿಗುತ್ತದೆ ಎಂಬ ವಿಶ್ವಾಸದಲ್ಲಿ ಕೊಡಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸಾಲ ಕೊಟ್ಟಾಗ ನೀನು ಬಡ್ಡಿಗಾಗಿ ಅವನ ಮನೆಯಿರುವಂತಹ ಕಂಬಳಿಯನ್ನು ಒತ್ತಿ ಇಟ್ಕೊಳ್ಬೇಡ. ಅವನ ಮನೆಯ ಕಂಬಳಿ, ಅವನಿಗಿರುವಂತಹ ಒಂದೇ ಕಂಬಳಿಯನ್ನು ನೀನು ಒತ್ತಗೆ ತೆಗೆದುಕೊಳ್ಬೇಡ. ಒಂದು ಪಕ್ಷ ಅವನು ರಾತ್ರಿಯಲ್ಲಿ ನಡಿಗಿ ಮಲಗಿದರೆ ಅದಕ್ಕೂ ನೀನು ಪ್ರತಿಫಲವನ್ನು ಅನುಭವಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅನೇಕ ಜನರಿಗೆ ಸಾಲ ಕೊಡ್ತೀರಿ, ಅದರಿಂದ ನಿಮ್ಮ ಹೆಸರು ಕೀರ್ತಿಗೆ ಬರ್ತದೆ. ಅನೇಕ ಜನರಿಗೆ ನೀವು ಸಾಲ ಕೊಡುವಿರಿ ಹೊರತು ಸಾಲ ತೆಗೆದುಕೊಳ್ಳುವರಾಗುವುದಿಲ್ಲ. ಯಾರಿದ್ದೀರಿ ಲಿಸ್ಟ್ ಅಲ್ಲಿ? ಕೆಲವು ಸರಿ ನಾವು ನೋಡಬೇಕು, ಹೆಂಡತಿಯರು ಸಂಪಾದನೆ ಮಾಡಿದ್ರೆ ಅವ್ರ ದುಡ್ಡನ್ನ ಲೆಕ್ಕಾಚಾರ ಮಾಡಿ ಇಟ್ಕೋತಾರೆ. ನಂದು ಒಂದು ಗಾಳಿಗೆ ಪೆಟ್ರೋಲ್ ಹಾಕ್ಬೇಕಾದ್ರೂ ನನ್ ದುಡ್ಡು. ವಿಧಿಯತೆ ನೋಡಿ, ಎಷ್ಟೋ ಜನ ಹೆಂಡತಿಯರು ತನ್ನ ಗಂಡನ ಮುಂದೆ ವಿಧಿಯರಾಗಿರೋದಿಲ್ಲ. ಅದರಿಂದ ದೇವರು ಅವ್ರಿಗಿರೋ ಕೆಲಸ ಎಲ್ಲ ತೆಗೆದು ಬಿಡ್ತಾರೆ, ಅವ್ರಿಗಿರೋಂಥ ಸಂತೋಷ ಎಲ್ಲ ತೆಗೆದು ಬಿಡ್ತಾರೆ. ಯಾವಾಗ ಹೆಂಡತಿ, ಕೆಲಸ ಮಾಡುವಂತ ಹೆಂಡತಿ, ಕೈಲಿ ದುಡ್ಡು ಬರುವಂತ ಹೆಂಡತಿ ಗಂಡನ ಮುಂದೆ ದರ್ಪ ತೋರಿಸ್ತಾಳೋ, ಅಥವಾ ವಿಧಿಯತೆಯಾಗಿರುವುದಿಲ್ಲವೋ, ತನ್ನ ಕುಟುಂಬನ ನೋಡುವುದರಲ್ಲಿ, ಮಕ್ಕಳನ್ನ ಸಾಕುವುದರಲ್ಲಿ, ಗಂಡನನ್ನ ಆರೈಕೆ ಮಾಡುವುದರಲ್ಲಿ, ಅತ್ತೆಯನ್ನ ಆರೈಕೆ ಮಾಡುವುದರಲ್ಲಿ ಅವಳು ವಿಧಿಯತೆಯಾಗಿರುವುದಿಲ್ಲವೋ, ಅವಳು ಸಂಪೂರ್ಣವಾಗಿ ಸಮಾಧಾನವನ್ನೆಲ್ಲ, ಸ್ಥಾನಮಾನವನ್ನೆಲ್ಲ ಕಳ್ಕೊಂಡು ಬಿಡ್ತಾಳೆ. ಹಾಗೆ ಯಾವಾಗ ಒಂದು ಗಂಡ ತನ್ನ ಸಂಪಾದನೆಯಿಂದ ತನ್ನ ಹೆಂಡತಿ, ಮಕ್ಕಳನ್ನ, ಹೆತ್ತವರನ್ನ ಸಂತೋಷಿಸದೆ ಅವನು ಈ ಜುಗಾರಿ, ಕುಡಿತ, ಇಸ್ಪೀಟು ಎಂಬುದಾಗಿ ಹೋಗ್ತಾನೋ, ಸಂಪೂರ್ಣವಾಗಿ ಅವನ ಜೀವನದಲ್ಲಿ ಬರಿದಾಗಿ ಹೋಗ್ತಾನೆ. ಪ್ರೇರಣ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ಸಮಯ ಆಗಿ ಹೋಯಿತು, ಗೊತ್ತಿಲ್ಲ, ಸಮಯ ಹೋಗಿದ್ದು ನನಗೇನೆ ಗೊತ್ತಿಲ್ಲ. ನೋ ಪ್ರಾಬ್ಲಮ್. ಪ್ರಿಯ, ಒಂದು ವಿಶೇಷವಾದ ಪ್ರಕಟಣೆ, ದಯವಿಟ್ಟು ಕೇಳಿ, ಹೋಗಬೇಡಿ. ನಿಮಗೆ ಲೈವ್ ಅಲ್ಲಿ ಕರುಣೆಯ ಜಪಸ್ಸರನ್ನು ಹೇಳಬೇಕು ಅಂತ ನಿಮಗೆ ಆಸೆ ಇದ್ದರೆ, ಅಥವಾ ಜಪಸ್ಸರನ್ನು ಹೇಳಬೇಕು ಎಂಬಂತ ಆಸೆ ಇದ್ದರೆ, ದಯವಿಟ್ಟು ನನಗೆ ಕರೆ ಮಾಡಿ. ನೀವು ಒಬ್ಬರೇ ಇದ್ದು ಡಿವೈನ್ ಮರ್ಸಿಯನ್ನು ಮಾಡಬಹುದು, ಅಥವಾ ಗಂಡ ಹೆಂಡತಿ ಮಗು ಇದ್ದು ಮಾಡಬಹುದು, ಅಥವಾ ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲರೂ ಸೇರಿ ಡಿವೈನ್ ಮರ್ಸಿಯನ್ನು ಮಾಡಬಹುದು. ಶೂಟಿಂಗ್ ನಾವು ಪ್ರಾರಂಭಿಸ್ತೇವೆ. ಅಯ್ಯೋ, ನಾನು ಬೇರೆ ದೇಶದಲ್ಲಿದ್ದೇನೆ, ನಾನು ದುಬೈಲಿದ್ದೇನೆ, ಕತ್ತರ್ಲಿದ್ದೇನೆ, ಅಮೆರಿಕದಲ್ಲಿದ್ದೇನೆ, ಇಸ್ರಾಯೇಲ್, ಮಂಗಳೂರಲ್ಲಿದ್ದೇನೆ, ಮೈಸೂರು, ಎಲ್ಲೂ ಅದೆಲ್ಲ ಚಿಂತೆ ಮಾಡಲೇಬೇಡಿ. ಯಾವ ವಿಧದಲ್ಲಿ ನೀವು ವಿಡಿಯೋನ ಮಾಡಿ ಕಳಿಸಬೇಕು ಎಂಬುದನ್ನು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ.
ಅದರಿಂದ ಅದೇ ರೀತಿ ನಿಮ್ಮ ಮನೆಯಲ್ಲಿರೋರಿಗೆ ಯಾರಿಗಾದ್ರೂ ಒಬ್ಬರ ಕೈಯಲ್ಲಿ ಅಥವಾ ಎಲ್ಲಾದ್ರೂ ಒಂದು ಮೇಜಿನ ಮೇಲೆ ಇಟ್ಟು ನಾನು ಹೇಳ್ತೀನಿ ಹೇಗೆ ಅದನ್ನು ವಿಡಿಯೋ ಮಾಡಬೇಕು ಅಂತೇಳಿ. ಸೊ ದಯವಿಟ್ಟು ಹಾಗೆ ನೀವು ವಿಡಿಯೋ ಮಾಡಿ ಕಳಿಸ್ಬೋದು. ಸೊ ನಿಮಗೆ ಮಾತ್ರ ಇಲ್ಲ, ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಯಾರಿದ್ರೆ ಎಲ್ರಿಗೂ ಹೇಳಿ. ಹಲವಾರು ಸಂಗತಿಗಳು, ಹಲವಾರು ಅವಕಾಶಗಳಿದೆ. ವೆಬ್ ಟಿವಿ ಚಾನಲ್ಗೆ ದೇವರು ಎಲ್ಲ ಮಾರ್ಗವನ್ನು ತೆರೆದುಕೊಡುವಂತಹ ಸಮಯಗಳಾಗಿದೆ. ಇನ್ನೊಂದಕ್ಕೆ ತುಂಬಾ ಸಾಕಷ್ಟು ಕಾರ್ಯಗಳಿದೆ. ಆದರೆ ನಾವು 3 ತಿಂಗಳಿಗೆ ಮುಂಚಿತವಾಗಿ 3 ತಿಂಗಳೆಲ್ಲ ಪ್ರೋಗ್ರಾಮ್ಗಳನ್ನು ನಾವು ಮಾಡಬೇಕು. ಆ ಮಾಹಿತಿಯನ್ನು ನಾನು ನಿಮಗೆ ವಾಟ್ಸಪ್ನ ಮುಖಾಂತರವಾಗಿ, ವಾಯ್ಸ್ನ ಮುಖಾಂತರವಾಗಿ ಕಳಿಸಿಕೊಡ್ತೇನೆ. ಕೇಳಿ, ಎಲ್ಲ ಕಡೆ ಶೇರ್ ಮಾಡಿ, ಅದನ್ನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ನಿಮ್ಮ ಮಕ್ಕಳಿಗೆ ಸದಾವಕಾಶ ಇದೆ, ತಂದೆ ಆಗಿರೋ ನಿಮಗೆ ಸದಾವಕಾಶ ಇದೆ, ಆಡುವವರಿಗೆ ಸದಾವಕಾಶ ಇದೆ, ಡ್ಯಾನ್ಸ್ ಮಾಡೋರಿಗೆ ಸದಾವಕಾಶ ಇದೆ, ಕತೆ ಹೇಳುವವರಿಗೆ ಸದಾವಕಾಶ ಇದೆ, ನನಗೆ ವಾಕ್ಯ ಗೊತ್ತು ಅಂತ ಹೇಳೋರಿಗೆ ಅವಕಾಶ ಇದೆ. ತುಂಬಾ ಅವಕಾಶಗಳಿದೆ. ಸೊ ಅದರಿಂದ ನಿಮಗೆ ಇಂತಹ ಒಂದು ಆಶೆಗಳಿದ್ರೆ ದಯವಿಟ್ಟು ನನಗೆ ಕರೆ ಮಾಡಿ, ಈ ವರ್ಡ್ ಆಫ್ ಗಾಡ್ನ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮನ್ನ ಲೈವ್ಗೆ ತರ್ತೇವೆ. ಇಡೀ ವಿಶ್ವ ನಿಮ್ಮನ್ನು ನೋಡಿ, ನಿಮ್ಮ ವಿಶ್ವಾಸವನ್ನು ನೋಡಿ ಮತ್ತೆ ವಿಶ್ವಾಸದಲ್ಲಿ ಬೆಳಲಿಕ್ಕೆ ಕಾರಣವಾಗ್ತದೆ. ದೂರವಾಣಿ ಸಂಖ್ಯೆ 09902423181. ಮೇ ಗಾಡ್ ಬ್ಲೆಸ್ ಯು. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ.